ಇಲ್ಲಿಕ್ಕೆ ಯೂಟ್ಯೂಬ್ ಚೆನ್ನಾಗಿ ಬರ್ತದೆ. ಇಲ್ಲಿಕ್ಕೆ ನೀವು ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಬರ್ತದೆ. व्याख्यामुद्रां करसरसुजे पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके विषण्णः अम्लानश्रीरमकर्षधेरंसति प्लावयन् माम् आविर्भूयादनघमहिमा मानसे वागधीशः ध्यायेदिन्दीवरामं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्ची ग्रैवेयहारान् गदकटककिरीटान् कुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रवरतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभां पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्नां जन्माद्यस्य यतोऽन्वयादितरतश्चार्थेष्वविद्यस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्त्यस्तु सतां हरिः ओम्. ಕ್ಷೇತ್ರಸ್ವಾಮಿಯಾದ ಪೊಡವಿಗೊಡೆಯನಾದ ಕಡಗೋಲು ಕೃಷ್ಣನನ್ನು ಮಣಿದು ಪೂಜ್ಯ ಗುರುಗಳನ್ನು ನೆನೆದು ನೆರೆದಿರುವ ಎಲ್ಲ ಸಜ್ಜನ ಬಾಂಧವರನ್ನು ಕೂಡ ನಮಿಸುತ್ತಾ ನಿನ್ನೆಯಿಂದ ನಾವು ನಿತ್ಯ ಜ್ಞಾನ ಸತ್ರದ ಅಂಗವಾಗಿ ವೇಣುಗೀತೆಯ ಚಿಂತನೆಯನ್ನು ನಡೆಸ್ತಾ ಇದ್ದೆವು. ಕೃಷ್ಣ ಗೋಪಾಲಕರ ಜೊತೆಗೆ ಹಸುವನ್ನು ಮೇಯಿಸಿಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಹೆಣ್ಣು ಮಕ್ಕಳು ಯಶೋದೆಯ ಬಳಿ ಕೃಷ್ಣನ ಜೊತೆಗೆ ತಮ್ಮ ಮನಸ್ಸು ಕಳುಹಿಸಿಬಿಟ್ಟಿದ್ದಾರೆ. ಆ ನೆನೆಯುವ ಪರಿ ಅವನ ಕೊಳಲಿನ ನಾದದ ಮಹಿಮೆಯ ಕುರಿತಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರಿಗೆ ಬಿಟ್ಟಿರ್ಲಿಕ್ಕಾಗ್ತಿಲ್ಲ. ಆದರೆ ಇಲ್ಲಿಂದ ಅವನ ಜೊತೆಗೆ ಹೋಗುವುದು, ಮನೆಯ ಹೊಣೆಗಾರಿಕೆ ಎಲ್ಲ ಬಿಟ್ಟು ಹೋಗುವುದು ಅಸಾಧ್ಯ. ಒಂದೊಂದು ಹೆಣ್ಮಗಳು ಒಂದೊಂದು ರೀತಿಯಲ್ಲಿ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಅನೇಕ ಸಂಗತಿಗಳನ್ನು ಹೇಳಿದರು. ಪ್ರಾಣಿಗಳು ಮೇಯ್ತಾ ಇದ್ದವುಗಳು ಹಲ್ಲನ್ನು ಕಚ್ಚುವುದನ್ನು ಮುಂದುವರಿಸದೆ ಹಾಗೆ ಚಿತ್ರ ಬರೆದಂತೆ ನಿಂತಿದ್ದಾವೆ. ಹಕ್ಕಿಗಳು ಕೂಡ ತಮ್ಮ ಚಿಲಿಪಿಲಿಯನ್ನು ಎಲ್ಲಿಯ ವೇಣುನಾದಕ್ಕೆ ಅದು ತೊಡಕಾದೀತೋ ಅಂತ ಧೃತ ಮೌನವ್ರತ ಮೌನವನ್ನು ಹೊಂದಿದ್ದಾವೆ, ಕಣ್ಣು ಮುಚ್ಚಿದ್ದಾವೆ. ಆಚೆ ಈಚೆ ಓಡಾಡ್ತಾ ಇದ್ದಂತಹ ಹಂಸ ಸಾರಸಗಳೆಲ್ಲವೂ ಕೂಡ, ದುಂಬಿಗಳ ಗುಂಪು ಕೂಡ ವೇಣುವಿನ ಗಾನಕ್ಕೆ ಅನುಗುಣವಾಗಿ ತಮ್ಮ ನಡೆಯನ್ನು ಬದಲಾಯಿಸಿವೆ. ಕೃಷ್ಣ ಕೊಳಲಿನಿಂದಲೇ ಹಸುಗಳನ್ನು ಕೂಗಿ ಕರೆಯುವಾಗ ನದಿಗಳದ್ದೇ ಹೆಸರು ಸಾಮಾನ್ಯ ಇರುವುದಾದ್ರಿಂದ ಹಸುಗಳನ್ನು ಕರೆದ ನೆಪದಲ್ಲೇ ಆ ನದಿಗಳು ಕೂಡ ಮೌನ ವಹಿಸಿ ಅವನತ್ತ ಧಾವಿಸುವುದಕ್ಕಾಗಿ ಅವನ ಕಡೆಯಿಂದ ಹಾದು ಬಂದ ಗಾಳಿ ಅವನ ಕಾಲಧೂಳನ್ನು, ಅವನಿಂದ ಹೊರಕ್ಕೆ ಬಂದ ನಾದವನ್ನು ತಾವು ಗ್ರಹಿಸುವುದಕ್ಕಾಗಿ ಸ್ತಬ್ಧರಾದವರಂತೆ ನಿಂತಿದ್ದಾವೆ ಅನ್ನೋದಿಷ್ಟು ಹೇಳಿ, ಇದೆಲ್ಲ ಭೂಮಿ ಮತ್ತು ಅಂತರಿಕ್ಷದಲ್ಲಿ ನಡೆದ ಘಟನೆ. ಆದರೆ ಅದಕ್ಕಿಂತ ಆಚೆ ದೇವಲೋಕದ
ಮತ್ತು ಭೂಮಿಯ ನಡುವಿನ ಜಾಗದಲ್ಲಿ ಏನಾಯಿತು ಅನ್ನುವುದನ್ನು ಹೇಳ್ತಾ, ಮಹದತಿಕ್ರಮಣ ಶಂಕಿತ ಚೇತ ಮಂದ ಮಂದ ಮನುಗರ್ಜತಿ ಮೇಘ ಸುಹೃದಮಭ್ಯವರ್ಷತ್ಸು ಮನೋಭಿಃ ಛಾಯಯಾ ಚ ವಿದಧೇ ವಿತಪತ್ರಂ. ಬಹಳ ಸುಂದರವಾಗಿ ಹೇಳ್ತಾರೆ. ಎತ್ತರದ ಆಗಸದಲ್ಲಿ ಮೇಘಗಳೆಲ್ಲ ತುಂಬಿಕೊಂಡಿದ್ದಾವಂತೆ. ಕೃಷ್ಣನ ಕೊಳಲಿನ ನಾದ ಶುರುವಾದ ಮೇಲೆ ನಿಜವಾಗಿ ಅದು ಗರ್ಜಿಸಿದಾಗ ಶಬ್ದ ಹೇಗೆ ಬರುತ್ತೆ ಅಂದರೆ ಎದೆ ಒಡೆದ ಹಾಗಾಗುತ್ತೆ. ಆದರೆ ಮಂದಂ ಮಂದಂ ಅನುಗರ್ಜತಿ, ಈ ನಾದಕ್ಕೆ ತಾಳ ಹಾಕುವಾಗ ಒಂದು ಡಮ್ 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 ಅಂತ ಮಧ್ಯದಲ್ಲಿ ಒಂದು ಶಬ್ದ ಬೇಕು. ಅದು ನಾದ ಮತ್ತು ತಾಳ ಜೊತೆಯಾಗಿದ್ದಾಗ ಹಾಡಾಗ್ಬಿಡುತ್ತೆ. ಇಲ್ಲಾಂದ್ರೆ ಕೆಲವೊಮ್ಮೆ ನಾದ ಮಾತ್ರ ಇರುತ್ತೆ, ಕೆಲವೊಮ್ಮೆ ತಾಳ ಮಾತ್ರ ಇರುತ್ತೆ. ಆದರೆ ಆಗಸದಲ್ಲಿ ಗರ್ಜಿಸುವ ಮೇಘಗಳು ಕೂಡ ಮಂದಂ ಮಂದಂ ಅನುಗರ್ಜತಿ, ಅವನ ಕೊಳಲಿನ ನಾದಕ್ಕೆ ಅನುಗುಣವಾಗಿ ಅದು ಒಂದು ರಿದಮ್ ಆಗಿ ಅವುಗಳು ಮೆತ್ತಗೆ ಹಾಡಿದುವಂತೆ. ವಸ್ತುತಃ ಅವುಗಳ ಸದ್ದು ಜೋರು, ಅವುಗಳ ವೇಗ ಜೋರು, ಅದನ್ನು ತುಂಬ ಬೇಕು ಅಂತ ಕಮ್ಮಿ ಮಾಡಿದ್ರಂತೆ. ಅಂದ್ರೆ ಅದು ನುಡಿಸಿ ಆಗಿದೆ, ಅಂದ್ರೆ ಬಂದು ಹೊಡೆತ ಬಿದ್ದಾಗಿದೆ, ಬಿದ್ದದ್ದರ ಸದ್ದು ಹೆಚ್ಚು ಕೇಳಬಾರದು ಅಂತ ಅಲ್ಲೇ ಕೊನೆಯ ಕ್ಷಣಕ್ಕೆ ಅದು ಮೆತ್ತಗೆ ಮುಟ್ಟಿಕೊಂಡಿದೆ. ಯಾಕೆ ಅಂದ್ರೆ ಮಹದತಿಕ್ರಮಣ ಶಂಕಿತ ಚೇತ. ಎಷ್ಟು ಅಂದ್ರೆ ಇದೆಲ್ಲ ನಮಗೆ ಏನು ಅಂದ್ರೆ ಈ ಮಾತು ಅವುಗಳಲ್ಲಿ ಏನಾಯಿತು ಅನ್ನೋದಕ್ಕಿಂತ ನಮಗೊಂದು ಎಚ್ಚರಿಕೆಗಳು. ಇವೆಲ್ಲ ಅನೇಕ ಮಾತುಗಳಿಂದ ಅನೇಕ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುವಂಥದ್ದು. ಎಲ್ಲೋ ಒಂದು ಉಪನ್ಯಾಸ ನಡೀತಾ ಇದೆ ಅಂದ್ರೆ ನಾವು ನಮ್ಮದೇ ಬೇರೆ ಪ್ರಪಂಚದಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಕೊಡುದಲ್ಲ, ಅದು ಆಚೆಗೆ ಹೋಗ್ಬೇಕು. ನಮ್ಗೆ ಆಡ್ಲಿಕ್ಕಾಗಲಿಲ್ಲ ಅಂದ್ರೆ ಆಚೆಗೆ ಹೋಗ್ಬೇಕು. ಯಾರೋ ಜಪಿಸ್ತಾ ಇದ್ದಾರೆ, ಧ್ಯಾನದಲ್ಲಿ ಕೂತಿದ್ದಾರೆ, ಅವ್ರ ಪಾಡಿಗೇನು ಮಾಡ್ತಿದ್ದಾರೆ, ನಮಗೆ ಅಲ್ಲಿ ಕೂತು ಖಂಡಿತ ನಾವು ಡಿಸ್ಟರ್ಬ್ ಆಗಬಾರ್ದು. ನಾವು ಅಲ್ಲಿಂದ ಆಚೆಗೆ ಹೋಗ್ಬೇಕು. ನೀವು ಎಷ್ಟೋ ಕತೆ ಕೇಳಿರ್ತೀರಿ, ಇಂದದ್ದನ್ನ ದೊಡ್ಡವರು ಬಂದ್ರು ಗೊತ್ತಾದ್ರೂ ಮೌನದಲ್ಲಿ ಕೂತು ಹಾಗೆ ಆಕ್ಟ್ ಮಾಡಿದ, ಅದಕ್ಕೂ ತಪ್ಪಾಯ್ತು, ಅದೂ ತಪ್ಪಾಯ್ತು. ಕೆಲವೊಮ್ಮೆ ಮೌನದಲ್ಲಿ ಇದ್ದ ಅದನ್ನ ಗಮನಿಸಿಯೂ ಬೇಕು ಅಂತ ಸದ್ದು ಮಾಡಿ ಅನ್ಯಾಯ ಮಾಡಿದ್ದಕ್ಕೂ ಶಿಕ್ಷೆ ಆದ ಕಥೆಗಳನ್ನು ನಾವು ಕೇಳ್ತೇವೆ. ಅದು ಕೇವಲ ಉಪನ್ಯಾಸ ಧ್ಯಾನ ಅಂತಲ್ಲ. ಒಂದು ನಮ್ಗೆ ಇವತ್ತು ಮ್ಯಾನರ್ಸ್ಗಳು, ಟೇಬಲ್ ಮ್ಯಾನರ್ಸ್ ಅಂತ ನಾವು ಮತ್ತೆ ಪ್ರತ್ಯೇಕ ಪಾಠ ಮಾಡಬೇಕಾದ ಸ್ಥಿತಿ, ಮಕ್ಕಳಿಗಾಗಿ ಅಥವಾ ಇವತ್ತಿನ ಜನರಿಗಾಗಿ. ದೊಡ್ಡವರು ಬಂದಾಗ ಕಾಲ ಮೇಲೆ ಕಾಲ ಕೂತಿರ್ತೇವೆ, ಸ್ಥಳ ಬಿಟ್ಟುಕೊಡುವುದಿಲ್ಲ. ಹಿಂದಿನದ್ದೆಲ್ಲ ಆಶ್ಚರ್ಯ ಆಗುತ್ತೆ ಕೆಲವೆಲ್ಲ. ಅವರೊಂದು ಕೂತಿದ್ದ ಕುರ್ಚಿ ಇದ್ರೆ ಅದರಲ್ಲೂ ಮನೆಯವರು ಯಾರು ಕೂಡಲ್ಲ, ಅದು ದೊಡ್ಡವ್ರದ್ದು. ಅವ್ರು ಬಂದ್ರೆ ಅವ್ರು ಮಾತ್ರ ಕೂಡ್ಲಿಕ್ಕೆ ಅಂತ. ನಮ್ಗೆ ಅವ್ರಿದ್ದಾಗಲೇ ಅದ್ರ ಮೇಲೆ ಕೂಡೋದು, ಕುಪ್ಪಳಿಸಿ ಅದನ್ನು ಉರುಳಿಸಿ ಬೀಳಿಸಿ ಅವ್ರನ್ನ ಬಯಸ್ಕೊಂಡ್ರು ನಮ್ಗೆ ಬೇಜಾರಾಗಲ್ಲ ಅನ್ನುವಷ್ಟು ನಮಗೊಂದು ಅಂತರ ಬಿಟ್ಟು ಹೋಗ್ಬಿಟ್ಟಿದೆ. ಮಹದತಿಕ್ರಮಣ ಶಂಕ, ದೊಡ್ಡವರನ್ನ ಮೀರಬಾರದು. ಇದನ್ನ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳಿದ್ರು ಅಂದ್ರೆ ಸ್ವಲ್ಪ ಗಂಭೀರವಾದ ವಿಷಯ ಕೂಡ ಹೌದಿದು. ಶಾಸ್ತ್ರದಲ್ಲಿ ಬೇರೆ ಸುಳ್ಳ, ಕಳ್ಳ, ಇಂಥ ಎಲ್ಲ ಏನೆಲ್ಲ ತಪ್ಪುಗಳಿವೆ, ಇದು ತಪ್ಪೆ, ಸರಿ ಅಂತ ಹೇಳ್ತಾ ಇರೋದಲ್ಲ. ಇವಾದರೂ ಕೆಲವು ಪರಿಹಾರ್ಯ. ಆದರೆ ಯಾವಾಗ ಮಹದತಿಕ್ರಮಣ ಅಂತನ್ನುವ ತಪ್ಪಾಗುತ್ತೋ ಅದು ಅವನ ಇಡೀ ಜೀವನದ ಸಾಧನೆಯ ಮಾರ್ಗವನ್ನು ಕತ್ತರಿಸಿ ಹಾಕುತ್ತೆ. ಅಥವಾ ಅವನು ಮೋಕ್ಷ ಯೋಗ್ಯನಾಗಿದ್ರೂ ಕೂಡ ಅವನಿಗೆ ಮೋಕ್ಷದಲ್ಲಿರುವ ಆನಂದದಲ್ಲಿ ಕೊರತೆ ಉಂಟಾಗುತ್ತೆ, ಅದರ ಹ್ರಾಸ ಉಂಟಾಗುತ್ತೆ. ಅಂದಾಗಿ ಇದು ಬಹಳ ಮುಖ್ಯವಾದ ಒಂದು ಶಾಸ್ತ್ರದಲ್ಲಿ ದೊಡ್ಡ ತಪ್ಪು ಯಾವುದು ಅಂತ ಒಂದು ವೇಳೆ ಕೇಳಿದರೆ ಅವರಿಗಿಂತ ದೊಡ್ಡವರನ್ನು ಮೀರಿ ನಡೆಯುವುದು, ಅವರಿಗಿಂತ ಯೋಗ್ಯತೆಯಲ್ಲಿ, ಜ್ಞಾನದಲ್ಲಿ, ಅವರ ಸ್ಥಾನಮಾನದಲ್ಲಿ ಹಿರಿಯರು ಯಾರಿದ್ದಾರೋ ಅಂಥವರ ವಿಷಯದಲ್ಲಿ ನಾವು ಮೈಮರೆತು ನಡೆಯುವುದು ಅಥವಾ ಅವರನ್ನು ವಿರೋಧಿಸುವುದು ಅಥವಾ ಅವರ ನಿಜವಾದ ಅಭಿಪ್ರಾಯವನ್ನು ತಪ್ಪು ಲೋಕದಲ್ಲಿ ಪ್ರಚುರಪಡಿಸುವುದು ಅಥವಾ ಅವರ ಒಳ್ಳೆಯತನಗಳನ್ನೆಲ್ಲವನ್ನು ಮುಚ್ಚಿಟ್ಟು ಕೇವಲ ಯಾವುದೋ ಒಂದು ಸಣ್ಣ ತಪ್ಪನ್ನೇ ಎತ್ತಿ ಹಿಡಿದು ಅವರ ಬಗ್ಗೆ ಅಪಮಾನಗೈಯುವುದು, ಇದು ಜೀವನದ ನಮ್ಮ ಅವರಿಗೇನಾಗುತ್ತೋ ಬೇರೆ ಪ್ರಶ್ನೆ. ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಹೇಳಿದವನಿಗೂ ಅದು ಏನು ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತೋ ಅಥವಾ ತಪ್ಪು ಅಭಿಪ್ರಾಯಗಳ ಗೊಂದಲ ಇತ್ತೋ ಬೇರೆ. ಆದರೆ ಅಪಮಾನಗೈದವನಿಗೆ ಮಾತ್ರ ಅದು ಅವನ ಸಾಧನೆಯ ದಾರಿಯ ದೊಡ್ಡ ತೊಡಕು, ಹಿಂದಕ್ಕೆ ಜಾರಿ ಬೀಳ್ತಾನೆ. ಇದನ್ನು ಗಮನಿಸಿ ಮೋಡಗಳು ಘರ್ಜಿಸುವ, ಯಾಕೆಂದರೆ ಅವನಿಗೆ ಮಾತ್ರ ಡಿಸ್ಟರ್ಬ್ ಆಗೋದಲ್ಲ ಇದು. ಆ ಇಡೀ ನಾದವನ್ನು ಕೇಳಿಸಿಕೊಂಡು ಎಷ್ಟೆಲ್ಲ ಪ್ರಕೃತಿ, ಅದು ಹಿಂದೆ ಹೇಳಿದ್ರಲ್ಲ, ಜಾತ ಹರ್ಷ ಉಪರಂಭತಿ ವಿಶ್ವಂ, ಇಡೀ ಜಗತ್ತು ತಲ್ಲೀನಗೊಂಡಿದೆ. ಇಡೀ ಜಗತ್ತಿನ ತಲ್ಲೀನತೆಯನ್ನು ತಪ್ಪಿಸಿದ ಮಹಾಪಾಪದಲ್ಲಿ ನಾನು ಯಾಕೆ ಭಾಗಿಯಾಗಲಿ? ಕೇವಲ ಹೇಳುವವರಿಗೆ ಮಾತ್ರ ಡಿಸ್ಟರ್ಬ್ ಆಗುವುದಲ್ಲ,
ಹಾಡೋರಿಗೆ ಮಾತ್ರ ಡಿಸ್ಟರ್ಬ್ ಆಗುವುದಲ್ಲ, ಆ ಕೇಳ್ತಾ ಇದ್ದವ್ರು ಎಲ್ರಿಗೂ ಒಂದು ಸರ್ತಿ. ಯಾಕೆಂದರೆ ಒಂದು ವಿಷಯದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟ. ಪಕ್ಕ ಮನಸ್ಸು ಒಬ್ಬುವುದೇ ಇಲ್ಲ. ನಮ್ಗೆ ಏನೇನೋ ಬೇರೆ ಆಗ್ರಹಗಳೇ ಮೊದಲು ಅದನ್ನು ಬಂದು ಕಾಡ್ತಾ ಇರುತ್ತೆ. ಅದು ಬೇಕಿತ್ತು, ಇದು ಬೇಕಿತ್ತು, ಇನ್ನೊಂದಾಗಬೇಕಿತ್ತು. ಈ ಒತ್ತಡಗಳ ನಡುವೆ ನಾವು ಒಂದಕ್ಕೆ ಸ್ಟಿಕ್ ಆಗೋದು ಅಂತುಂಟಲ್ಲ, ಅದು ಬಹಳ ಕಷ್ಟ. ಒಬ್ಬನ ಹಾಡು ಅಥವಾ ಒಬ್ಬನ ಮಾತು ಅದು ಒಂದು ದಾರಿ ತಪ್ಪದಂತೆ ಏಕಸ್ಥಿತಿಗೆ ಕರೆದೊಯ್ಯುವುದು ಬಹಳ ಕಷ್ಟದ ಕೆಲಸ. ಅಂಥ ಸ್ಥಿತಿಯನ್ನು ತಪ್ಪಿಸಿದಾಗ ಅವರು ಮತ್ತೆ ಮೊದಲಿನಿಂದ ಇಡೀ ಆ ವಾತಾವರಣವನ್ನು ಜ್ಞಾನಯಜ್ಞಕ್ಕೋ ಅಥವಾ ಗಾನಯಜ್ಞಕ್ಕೋ ಅದನ್ನು ಜೋಡಿಸಬೇಕಾಗುತ್ತೆ. ಈ ಸ್ಥಿತಿ ಧ್ಯಾನವೋ ಗಾನವೋ ಜ್ಞಾನವೋ ಯಾವುದು ಅದು ಎಲ್ಲಿ ಸಾಧ್ಯವೋ, ನಮಗೇನು ಅಂದರೆ ಎಲ್ಲಿ ಅದು ಡಿಸ್ಟರ್ಬೆನ್ಸ್ ಅಲ್ವೋ ಅಲ್ಲಿ ನಿಷೇಧ ಹೇರಲಿಕ್ಕೆ ಆಜ್ಞೆಗಳನ್ನು ಹೊರಡಿಸ್ತೇವೆ. ದೇವಸ್ಥಾನದಲ್ಲಿ ಗಂಟೆ ಹೊಡಿಬಾರ್ದು, ಪೂಜೆಗೆ ಆರತಿ ಎತ್ತಬಾರ್ದು, ಉಷ್ಣ ಆಗುತ್ತೆ, ತೀರ್ಥ ಕೊಡಬಾರ್ದು, ಶೀತ ಆಗುತ್ತೆ, ಇಂಥದ್ದೇ ಕಾನೂನುಗಳು ಹೊರತು ಸಹಜವಾಗಿ ಅವರವರು ಏನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ನಾವು ತೊಡಕಾಗಬಾರ್ದು ಅಂತ ಅನ್ನುವ ಮಾತುಗಳು ಯೋಚನೆ ನಮ್ಗೆ ಬರುವುದೇ ಇಲ್ಲ. ಆದರೆ ಮೇಘಗಳು ನಮಗೆ ಪಾಠ ಕೊಟ್ಟವು. ಕೃಷ್ಣನ ಗಾನಕ್ಕೆ ತೊಡಕಾಗದಂತೆ ಮೆಲ್ಲಗೆ ಘರ್ಜಿಸಿ ಆ ನಾದದ ಅನುನಾದವಾಗಿ ಅನುಘರ್ಜಿಸಿ ಅವುಗಳು ಮೆರೆದವು. ಸುಹೃತ್, ಅತ್ಯಂತ ಕೃಷ್ಣನ ಬಗ್ಗೆ ಅವುಗಳಿಗೆ ಕಾಳಜಿ. ಅಭ್ಯವರ್ಷತ್ ಸುಮನೋಭಿಹಿ ಛಾಯೆಯಾಚ ವಿದಧೇ ವಿತಪತ್ರಂ. ಕೆಲವು ಕಡೆ ಆ ಮೋಡಗಳು ಗರ್ಜಿಸಿದ್ದಾಯ್ತಲ್ವ, ಅಲ್ಲಲ್ಲಿ ಸ್ಪ್ರಿಂಕ್ಲ್ ಮಾಡಿದ್ವಂತೆ, ಚೂರು ಚೂರು ಬೆಳಕು, ಅಂದರೆ ಮಳೆಗರೆದವು. ಹೇಗೆ ಅಂದರೆ ಅದು ಪುಷ್ಪವರ್ಷದಂತೆ, ಹಿಂಸೆ ಆಗುವಂತೆ ಅಲ್ಲ. ಸ್ವಲ್ಪ ಮಳೆ ಬಂದರೆ ಒಂಥರ ಹಿತ. ನಮಗೀಗ ಮಳೆ ಬಂತು ಅಂತ ಸುದ್ದಿ ಬಂದ್ರೇ ಶೀತ ಆಗಿಬಿಡುತ್ತೆ, ಯಾಕಂದರೆ ನಾವು ಅಷ್ಟು ಡೆಲಿಕೇಟ್ ಆಗಿಬಿಟ್ಟಿದ್ದೀವಿ. ಆದರೆ ಅವುಗಳು ಅಭ್ಯಸಿಂಚತ್, ನಿಧಾನಕ್ಕೆ ಸಿಂಪಡಿಸಿದವಂತೆ ಕೃಷ್ಣನನ್ನ ಕುರಿತು. ಕೃಷ್ಣನಿಗೆ ಇದೇನು ಅಂತಂದರೆ ಇದೊಂದು ಉಪನಿಷತ್ತಿನ ಮತ್ತೊಂದು ವಿಶಿಷ್ಟವಾದ ಉಪಾಸನೆಯ ಮಾತುಗಳು. ಇನ್ನು ಮುಂದೆ ಬರುವಂಥದ್ದೆಲ್ಲವೂ ಪ್ರಕೃತಿಯಲ್ಲಿ ಏನೇನಾದರೂ ಅದು ಭಗವಂತನ ಸೇವೆ ಅನ್ನೋ ದೃಷ್ಟಿಯಿಂದ ಅವುಗಳು ಮಾಡಿದವು ಅಂತ. ಕೃಷ್ಣನ ಗಾನಕ್ಕೆ ತೊಡಕಾಗದಂತೆ ಮೋಡಗಳು ಮೆಲ್ಲಗೆ ಘರ್ಜಿಸಿ ಅದರ ನಾದಕ್ಕೆ ಅನುವಾಗುವಂತೆ ಹಾಡಿದವು. ತಮ್ಮ ಮೋಡದಲ್ಲಿ ಇದ್ದ ಮಳೆಯನ್ನು ನಿಧಾನಕ್ಕೆ ಕೃಷ್ಣನ ಮೇಲೆ ಕರೀತಾ ಇದು ಪುಷ್ಪವರ್ಷದಂತೆ, ಇದು ಸಂತೋಷಕ್ಕೆ ಮೈ ಮರೆತು ಇದರಲ್ಲಿ ಕುಣಿಬೇಕು. ಜೋರು ಗಾಳಿ, ಸಿಡಿಲು, ಮಳೆ ಇದೆಲ್ಲ ಬಂದರೆ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಮೆತ್ತನೆ ಮಳೆ ಬರ್ತಾ ಇದ್ರೆ ಅದೊಂದು ಆನಂದವೇ ಬೇರೆ. ನಮ್ಮ ಪೇಟೆಯವರಿಗೆ ಬಹಳ ಕಷ್ಟ ಈ ಆನಂದ ಅನುಭವಿಸುವುದು, ಗೊತ್ತೇ ಆಗೋದಿಲ್ಲ. ಹಳ್ಳಿಯಲ್ಲಿ ಮಕ್ಕಳೆಲ್ಲ ಅದರಲ್ಲಿ ಆನಂದ ಪಡ್ತಾರೆ. ಶಾಲೆಯಿಂದ ಬರುವಾಗ ಅದೊಂದು ಆನಂದ. ನೆನೀತೇವೆ ಅಂತ ಓಡಿ ಎಲ್ಲೋ ಪಕ್ಕಕ್ಕೆ ಸರಿಯುವ ಕ್ರಮ ಇಲ್ಲವೇ ಇಲ್ಲ, ಅದರಲ್ಲೇ ನೆನ್ಕೊಂಡು ಹೋಗೋದು. ಗದ್ದೆಯಲ್ಲಿ ಎಷ್ಟೋ ಕೆಲಸ ಮಾಡ್ತಿರ್ತಾರೆ, ಅವರು ಆಗ ಒಂದು ಸ್ವಲ್ಪ ಹಿತ ಅನುಭವಿಸ್ತಾರೆ, ಸ್ವಲ್ಪ ಅನುಕೂಲ ಆಗುತ್ತೆ ದೇಹಕ್ಕೆ ಅಂತ. ಇನ್ನು ಕೆಲವು ಛಾಯೆಯಾಚ ವಿದಧೇ ವಿತಪತ್ರಂ. ಕೃಷ್ಣನಿಗೆ ಸೂರ್ಯನ ಬೆಳಕಿನಿಂದ ಎಲ್ಲಿ ಮೈ ಸುಟ್ಟು ಕಪ್ಪಾಗಿಬಿಡುತ್ತೋ ಅಂತ ಅವನು, ಯಾಕೆಂದರೆ ಅವನ್ನೆಲ್ಲ ಈ ಏನೇನು ಫೇರ್ ಆ್ಯಂಡ್ ಲವ್ಲೆಲ್ಲ ಹಾಕೊಂಡು ಗೊತ್ತಿಲ್ಲ ಅವನಿಗೆ, ಹಳ್ಳಿ ಅವನು ಪಾಪ. ಹಾಗಾಗಿ ಅವನಿಗೆ ಮೈ ಮೇಲೆ ಹೆಚ್ಚು ಸೂರ್ಯನ ಬಿಸಿಲಿನ ತಾಪ ಉಂಟಾಗಬಾರ್ದು ಅಂತ ವಿತಪತ್ರಂ, ಕೊಡೆಯಂತೆ ಅವನ ಮೇಲ್ಭಾಗದಲ್ಲಿ ಎಲ್ಲಿ ಸೂರ್ಯನ ಬಿಸಿಲು ಅವನ ಮೇಲೆ ತಾಕುತ್ತೋ ಅಲ್ಲೆಲ್ಲ ಕೊಡೆಯಂತೆ ಮೋಡಗಳು ಓಡಾಡಲಿಕ್ಕೆ ಶುರು ಮಾಡಿದ. ಅವನು ಹೋದಲ್ಲೆಲ್ಲ ಅವನ ಜೊತೆಗೆ ಹೋಗುದು. ಆಶ್ಚರ್ಯ ನೋಡಿದರೆ ನೆರಳು ಮಾತ್ರ ಆ ಜಾಗದಲ್ಲಿ ಕೃಷ್ಣ ಇದ್ದಲ್ಲೇ ಹೋಗ್ತಾ ಇದೆ ನೆರಳು, ಮೋಡ ಎಲ್ಲ ಅವನನ್ನೇ ಅನುಸರಿಸ್ತಾ ಇದ್ವು. ಎರಡು ಕಾರಣ, ಒಂದು ಹಾಡು ಕೇಳಲಿಕ್ಕೆ, ಎರಡನೇದು ಅವನಿಗೆ ಬೆಳಕು ತಾಗದಂತೆ ನೆರಳು ಹಿಡಿಲಿಕ್ಕೆ. ಅದರ ಜೊತೆಗೆ ಸ್ವಲ್ಪ ಸ್ವಲ್ಪ ಮಳೆಗರೆದು ಅವನ ಕೆಲಸಕ್ಕೆ ಸುಖ ಆಗುವಂತೆ ಆ ಪ್ರಕೃತಿಯೇ ಅವನ ಜೊತೆಗೆ ಹಾಡಿದವು, ಕುಣಿದವು ಅಂತ. ಮತ್ತೊಬ್ಳು ಹೇಳ್ತಾಳೆ ಯಶೋದೆ ಹತ್ರ ಕೃಷ್ಣನ ಲೀಲೆಯ ಕುರಿತಾಗಿ, ವಿವಿಧ ಗೋಪಚರಣೇಶು ವಿದಗ್ಧೋ ವೇಣುವಾದ್ಯ ಮಧುರಾಂ ನಿಜ ಶಿಕ್ಷಾಂ ತವ ಸುತ ಇತಿ ತವ ಸುತಃ ಸತಿ ಯದಾಧರ ಬಿಂಬೆ ದತ್ತ ವೇಣುರನಯತ್ ಸ್ವರಜಾತೀ. ಉಳಿದ ಎಲ್ಲ ಹುಡುಗರ ಜೊತೆಗೆ ಬಗೆ ಬಗೆಯ ಆಟಗಳನ್ನು ಬಲ್ಲವ. ಆಟಗಳ ಬಗ್ಗೆ ತುಂಬ ಬೇರೆ ಬೇರೆ ಕಡೆ ಹೇಳ್ತಾರೆ. ನಮಗಿವತ್ತು ಹಳ್ಳಿ ಆಟಗಳೆಲ್ಲ ಮರ್ತೇ ಹೋಗಿದೆ. ಕೃಷ್ಣ ಉಳಿದ ಹುಡುಗರ ಜೊತೆಗೆ ತುಂಬ ಚೆನ್ನಾಗಿ ಅನೇಕ ಆಟಗಳನ್ನು ಆಡ್ತಾ ಇದ್ದಂತೆ. ನಿಜ ಶಿಕ್ಷಾ, ಅದು ಮಕ್ಕಳಿಗೆ ಎಲ್ಲ ಬೀಳ್ತಾವೆ, ಏಳ್ತಾವೆ, ಏನೇನೋ ಆಗುತ್ತೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಪ್ಪ ಅಮ್ಮ ಅಂತ ಕಿರ್ಚಲಿಕ್ಕೂ ಎಲ್ಲೋ ಕಾಡಲ್ಲಿ ಓಡಾಡ್ತಾ ಇರುವಂಥವುಗಳು, ಒಬ್ರಿಗೊಬ್ರಿಗೆ ತೊಂದರೆ ಆದರೆ ತಕ್ಷಣ ಸಹಾಯವನ್ನು ಮಾಡಿಕೊಳ್ಳುವಂಥವುಗಳು. ಇಂತಹ ಹುಡುಗರ ಗುಂಪು ವಿವಿಧ ಚರಣೇಶು, ಬಗೆ ಬಗೆಯ ನಡೆಗಳಲ್ಲಿ ಆಟಗಳಲ್ಲಿ ಮುಳುಗಿದಂತಹ ಆ ಹುಡುಗರು ವೇಣುವಾದ್ಯ ಮಧುರ. ಉಳಿದ ಆಟಗಳನ್ನಾದರೆ ಉಳಿದ ಹುಡುಗರು ಆಡ್ತಾ ಇದ್ದದನ್ನು ನೋಡಿ ಕಲ್ತದ್ರಲ್ಲಿ ಒಂದು ಒಪ್ಪಿಗೆ ಇದೆ. ಆದರೆ ಇವನು ಕೊಳಲಿ ಎಲ್ಲಿಂದ ಕಲ್ತ ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಾಗಲಿಲ್ಲ.
ಯಾರ ಹತ್ರ ಪಾಠ ಕೇಳ್ದ? ಶ್ರೀ ಇಂಥ ಗುರುಗಳಿಂದ ನಾನು ಕಲಿತೆ, ಅವರ ಅನುಗ್ರಹದಿಂದಾಗಿ ನಾನು ಇವತ್ತು ಸ್ಟೇಜಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂತ ಸ್ಟೇಜ್ ಕಾರ್ಯಕ್ರಮವೇ ಶುರು ಇಲ್ಲ ಒಂದು. ನೇರ ಇಡೀ ಪ್ರಕೃತಿ ಜಗತ್ತೇ ಒಂದು ರಂಗ, ಆ ಮಂಚದಲ್ಲಿಯೇ ಅವನ ಗಾನ ಶುರುವಾದ ಮೇಲೆ ಇದು ಪ್ರಾಕ್ಟೀಸು, ಅಭ್ಯಾಸ, ಹೇಳಿಕೊಟ್ಟದ್ದು ಗುರುಗಳು ಇಲ್ಲದೆ ನಿಜ ಶಿಕ್ಷಾ ವೇಣುವಾದ್. ಅದು ಹೇಗೆ ಮಧುರವಾಗಿ, ಕೆಲವೊಮ್ಮೆ ಕೆಲವರಿಗೆ ಸ್ವಲ್ಪ ಅಭ್ಯಾಸ ಮಾಡಿ ಮಾಡಿ ಏನೋ ಒಂಚೂರು ಬರುತ್ತೆ, ಆಮೇಲೆ ಇನ್ಯಾರೋ ಹೇಳ್ತಾರೆ ಎಲ್ಲಿ ಕಲ್ತದ್ದು, ಅದು ಹಾಗೆ ಕಲ್ತದ್ದು, ಗೊತ್ತಾಗುತ್ತೆ ನೀವಾಗೆ ಕಲ್ತದ್ದು ಅಂತ ಗೊತ್ತಾಗುತ್ತೆ, ಯಾಕೆಂದರೆ ಅದರಲ್ಲಿ ಏನೋ ಒಂದು ಚೂರು ಎಡವಟ್ಟಿರುತ್ತೆ. ಆದರೆ ಇದು ಎಡವಟ್ಟೇ ಇಲ್ಲದ ಮಧುರವಾದ ನಾದದಿಂದ ಇಡೀ ಜಗತ್ತನ್ನೇ ತಲ್ಲೀನಗೊಳಿಸುವಂತಹ ಈತನ ಕಲಿಕೆ ನಮ್ಗೆ ಗೊತ್ತಾಗಲಿಲ್ಲ. ಯಶೋದೆ, ನೀನೇನಾದರೂ ತಿಳ್ಕೊಂಡಿದ್ಯಾ? ಕೃಷ್ಣ ಈ ಕೊಳಲನ್ನು ಎಲ್ಲಿಂದ ಕಲ್ತ, ಯಾವಾಗ ಕಲ್ತ? ಅವನು 64 ವಿದ್ಯೆಯನ್ನು ಕಲ್ತದ್ದೇ 64 ದಿನದಲ್ಲಿ. ಅದು ಸಾಂದೀಪನಿ ಋಷಿಗಳಿಗೆ ಕೃಷ್ಣನ ಗುರುಗಳು ಅನ್ನೋ ಕ್ರೆಡಿಟ್ ಕೊಡಲಿಕ್ಕೋಸ್ಕರ. ಅದನ್ನು ಗುರುಗಳೇ ಹೇಳ್ಬಿಡ್ತಾರೆ, ನಿಂಗೆ ಗುರುದಕ್ಷಿಣೆ ನಿಮ್ಗೆ ಏನು ಕೊಡಬೇಕು ಅಂತ ಕೇಳಿದಾಗ ಕೃಷ್ಣನ ಗುರು ಅಂತ ಒಂದು ಹೆಸರು ಕೊಟ್ಟಿದ್ದಿ ಸಾಕಪ್ಪ, ಇನ್ನೇನು ಬೇಡ ಅಂತ. ಆಮೇಲೆ ಮತ್ತೆ ತಾಯಿ ಹತ್ರ ಕೇಳು, ನಾನೇನು ಕೇಳುವುದಿಲ್ಲ ಅಂತ ಹೇಳಿದ ಮೇಲೆ ಮಗನನ್ನು ಬೇಡುವ ಒಂದು ವ್ಯವಸ್ಥೆಯನ್ನು ನಾವು ಆ ಕಥೆಯಲ್ಲಿ ನೋಡ್ತೇವೆ. ಹಾಗಾಗಿ ಕೃಷ್ಣ ಕಲ್ತದ್ದು ಅಂತ ಅನ್ನೋದು ಗುರುಗಳ ಮಹತ್ವವನ್ನು ತಿಳಿಸ್ಲಿಕ್ಕೆ ಹೊರತು ಲೋಕದಲ್ಲಿ ರಾಮನು ವಿಶ್ವಾಮಿತ್ರರ ಜೊತೆಗೆ ಓಡಾಡಿದ. ಅದರ ಉದ್ದೇಶ ಏನು ಅಂದರೆ, ಒಬ್ಬ ವ್ಯಕ್ತಿಗೆ ಗುರು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ತಿಳಿಸುವುದಕ್ಕೆ ಹೊರತು ಈ ವಿಷಯದಲ್ಲೂ ಅವನು ಗುರು ಆಗಬೇಕು. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಎಲ್ಲ ಆಗಿ ಗುರುಗಳಿಗೆ ಗೌರವ ಕೊಡಲಿಲ್ಲ, ಕೃಷ್ಣನಿಂದ ನಾವು ನೋಡಿ ಕಲಿಯುವಂಥದ್ದು. ಒಳ್ಳೆಯದನ್ನು ಯಾವುದು ಕಲಿಯಲ್ಲ, ಎಲ್ಲಿಯಾದರೂ ಚೂರು ಹೊರಗಡೆ ಹೋಗಿ ಪಕ್ಕದಲ್ಲಿ ಅಧ್ಯಾಪಕರು ನಿಂತ ಏನಾದರೂ ಒಂಚೂರು ಬೇಡವಾದ ಅಭ್ಯಾಸ ತೋರಿಸಿದರೆ ಮಕ್ಕಳು ಬೇಗ ಅದನ್ನು ಕಲಿತಾರೆ. ಆದರೆ ಅದೇ ಅವ್ರ ಕ್ಲಾಸಲ್ಲಿ ತುಂಬ ನೀಟಾಗಿ ನೋಟ್ಸ್ ಮಾಡಿ ಪ್ರತಿಯೊಂದಕ್ಕೂ ಹೀಗೆ ಇರಬೇಕು ಅಂತ ಪರ್ಫೆಕ್ಟಾಗಿ ಪಾಠ ಮಾಡಿದರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಹೀಗೆ ಲೋಕಗುರುವಾದಂತಹ ಕೃಷ್ಣ ಗಾನವನ್ನು ಯಾವ ಗುರುವಿನಿಂದಲೂ ಕಲೀಲಿಲ್ಲ. ತನ್ನ ನಾದದ ಈ ವೈಭವವನ್ನು, ಅದೇನು ವಿಶಿಷ್ಟ ಅಂದರೆ, ಮತ್ತು ಅದನ್ನು ವಿವರಿಸಿ ಹೇಳ್ತಾರೆ. ಯದಾ ಅಧರ ಬಿಂಬೆ ದತ್ತವೇಣು, ಸುಮ್ಮನೆ ಕೊಳಲನ್ನು ತುಟಿಯ ಬಳಿ ತಾಗಿಸಿದೊಡನೆ ಸ್ವರಜಾತೀಹಿ, ಬಗೆ ಬಗೆಯ ರಾಗಿಣಿಯರೆಲ್ಲರೂ ಅವನ ಬಾಯಿಯಿಂದ ಕೊಳಲಿನ ಮೂಲಕ ಹೊರಬಂದು ಜಗತ್ತಿನ ಎಲ್ಲವನ್ನೂ ಮೈಮರೆಯುವಂತೆ ಮಾಡ್ತಾ ಇದ್ರು. ಅಂಥದ್ದೊಂದು ವಿಚಿತ್ರವಾದ ಶಕ್ತಿ ಅವನ ತುಟಿಗಳಿಗಿದೆ. ಅವನು ಎಲ್ಲೂ ಕಲ್ತದ್ದಲ್ಲ, ಇದು ನಮ್ಗೆ ಗೊತ್ತಿದೆ. ಆದರೆ ಒಂದು ತುಟಿ ಹತ್ರ ವೇಣು ಬಂದ ತಕ್ಷಣ ವೇಣುವಿನ ಸ್ವರೂಪವೇ ಒಂದು ವಿಚಿತ್ರವಾದ ನಾದದಿಂದ ಜಗತ್ತಿನೆಲ್ಲವನ್ನು ಬಗೆ ಬಗೆಯ ಸ್ವರಗಳನ್ನು, ಅದೆಂಥ ವಿಶಿಷ್ಟವಾದ ಜಾತಿಯಿಂದ ಕೂಡಿದಂತಹ ಸ್ವರಗಳನ್ನು ಅವನ ನಾದ ಆಡ್ತಾ ಇದೆ. ತವ ಸುತಃ, ನಿನ್ನ ಮಗ ಎಂಥವನು. ಅನೇಕ ದಾಸರು ಕೂಡ ಎಂಥವನು ನಿನ್ನ ಮಗ ಎಂಥವನು ಅಂತ ಹೇಳುವಾಗ ಇಂತಹ ಅನೇಕ ಅವನ ವೈಭವಗಳನ್ನು ಹೇಳುತ್ತಾರೆ. ಮತ್ತು ಹೇಳುತ್ತಾರೆ, ಸುಮನಸಸ್ತದುಪಧಾರ್ಯ ಸುರೇಶಾ. ನಾವೆಲ್ಲ ಹೆಚ್ಚು ಗೊತ್ತಿಲ್ಲದವರು ಸಂಗೀತದ ಬಗ್ಗೆ, ನಾದ ಕೇಳಿ ಖುಷಿಯಾಯಿತು, ಮೈ ಮರೆತ್ವಿ. ಅದರ ಆಶ್ಚರ್ಯ ಅಂದರೆ ಸುಮನಸಃ ತದುಪಾಧಾರ್ಯ. ಸುಮನಸ ಅಂದರೆ ಒಳ್ಳೆಯದನ್ನು ಯಾವಾಗಲೂ ಮನಸ್ಸು ಕೊಟ್ಟು ಇಷ್ಟಪಡುವವರು, ಅವರಿಗೆ ದೇವತೆಗಳು ಅಂತ ಹೇಳುವುದು. ದೇವತೆ ಎರಡು ಅರ್ಥದಲ್ಲಿದೆ. ಸುಮನಸ ಅಂದರೆ ಹೂಗಳು ಅಂತನೂ ಅರ್ಥ, ಸುಮನಸ್ಸು ಅಂತಂದರೆ ದೇವತೆಗಳು ಅಂತನೂ ಅರ್ಥ. ಶುದ್ಧವಾದ ಮನಸ್ಸುಳ್ಳವರು, ಒಳ್ಳೆಯದನ್ನೇ ಎಲ್ಲರಿಗೂ ಬಯಸುವ ಮನಸ್ಸುಳ್ಳವರು ಅಂತ ಅರ್ಥ. ಅಂತಹ ಸುರೇಶಾಹ, ಸುರರಿಗೆ ಒಡೆಯರಾದ ಶಕ್ರ ಶರ್ವ ಪರಮೇಷ್ಠಿ ಪುರೋಗಾಹ. ಶಕ್ರ ಇಂದ್ರ, ಶರ್ವ ರುದ್ರ, ಪರಮೇಷ್ಠಿ ಚತುರ್ಮುಖ, ಇವರೇ ಮೊದಲಾದ ಪುರೋಗಾಹ ಅಂದರೆ ಇವರ ಹಿಂದೆ ಇಡೀ ದೇವತಾ ಮಂಡಲವೇ ಇದೆ, ಗಣವೇ ಇದೆ. ಈ ಎಲ್ಲರೂ ಕೂಡ ಸಾಮಾನ್ಯರಲ್ಲ. ಕವಯ, ಚೆನ್ನಾಗಿ ಬಲ್ಲವರು, ಶಾಸ್ತ್ರಜ್ಞಾನ ಉಳ್ಳವರು, ಸಂಗೀತದ ಹಿನ್ನೆಲೆಯನ್ನು ಅರಿತವರು. ಇವರೆಲ್ಲರೂ ಕವಯ ಆನತ ಕಂಧರ ಗಾತ್ರಾಹ. ಕೃಷ್ಣ ಎಲ್ಲೋ ಭೂಲೋಕದಲ್ಲಿ ನುಡಿಸ್ತಾ ಇದ್ದಲ್ವ, ನಾದ ಕೆಳಗಿನಿಂದ ಮೇಲಕ್ಕೆ ಹರಿತಾ ಇತ್ತಲ್ವ, ಎಲ್ಲ ತಲೆ ತಗ್ಗಿಸಿ ಭೂಮಿಯ ಕಡೆಗೆ ನೋಡ್ತಾ ಎರಡೂ ರೀತಿ. ನಮಗೆ ಇಷ್ಟು ಹಾಡು ಬರಲ್ಲ ಅಂತ ಒಂದು ತಲೆ ತಗ್ಗಿಸಿದ್ದು, ಎರಡನೇದು ಭೂಮಿಯಲ್ಲಿದ್ದರೂ ಕೂಡ ಅಲ್ಲಿಯ ತನಕ ಕಿವಿ ಕೊಟ್ಟು ಕೇಳಿಸ್ಕೊಳ್ಬೇಕು ಅಂತನ್ನುವ ಆಸಕ್ತಿ. ಈ ಆನತ ಕಂಧರ ಗಾತ್ರ, ತಮ್ಮ ಶರೀರದ ಎಲ್ಲ ಭಾಗವನ್ನೂ ಕೃಷ್ಣನೆಡೆಗೆ ನಾವು ಒಪ್ಪಿಸಿದ್ದೇವೆ ಅನ್ನುವ ಹಾಗೆ ತಲ್ಲೀನರಾಗಿ ಕೇಳ್ತಾ ಇದ್ದಾರೆ. ವಿಸ್ಮಯಂ ಯಯುಹು ಅನಿಶ್ಚಿತ ತತ್ವಾಹ. ಇದರ ಮೂಲ ಯಾವುದು? ಯಾವ ಜತಿ ಸ್ವರಗಳಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ಯಾಕೆಂದರೆ ಗಂಧರ್ವ ವಿದ್ಯಾ ನಿಪುಣ ಸೆತಸ್ಯ ಅಂತ ಪ್ರಾಣದೇವನ ಮಹಿಮೆ
ದೇವತೆಗಳು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕಾಗದ್ದು ಅಂತ. ಅದರಲ್ಲಿ ಪರಮೇಷ್ಠಿಯೂ ಪ್ರಾಣನೂ ಸೇರಿಕೊಂಡು ಪರಮಾತ್ಮನ ಈ ಗಾನದ ಲೀಲೆಗೆ ಏನು ಎಲ್ಲಿಂದ ಶುರುವಾಗಿ ಹೇಗೆ ಇದು ಮುಕ್ತಾಯಗೊಳ್ಳುತ್ತೆ ಅಂತ ಗೊತ್ತಾಗದೆ, ಆದರೆ ನಾದದ ಮಹಿಮೆಯನ್ನ ಮನಸ್ಸಿನಲ್ಲಿ ಇಟ್ಟು ವಿಸ್ಮಯಂ ಯಯುಹು, ಆಶ್ಚರ್ಯಚಕಿತರಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಕಿವಿಗೊಂದೇ ಕೆಲಸ, ಹೃದಯಕ್ಕೊಂದೇ ಅವಸ್ಥೆ, ಬೇರೆ ಯಾವ ಇಂದ್ರಿಯಗಳಿಗೂ ಕೆಲಸ ಇಲ್ಲ. ಕಿವಿಯಿಂದ ಹೋಗಿ ಇಳಿದ ಅಮೃತದ ರಸ ಗಾನ ಸುಧೆ ಅದು ಹೃದಯದಲ್ಲಿ ಮಡುಗಟ್ಟಿ ಕೂತು ಬಿಟ್ಟಿದೆ. ಸ್ತಬ್ಧವಾದ ಮರಗಳಂತೆ ಸುಮ್ಮನೆ ನಿಂತು ಬಿಟ್ಟಿದ್ದಾರೆ. ನಿಜ ಪದಾಬ್ಜದಳೈರ್ಧ್ವಜ ವಜ್ರ ನೀರಜಾಂಕುಶ ವಿಚಿತ್ರ ಲಲಾಮೈ ವ್ರಜಭುವ ಪ್ರಶಮಯನ್ ಖುರತೋದಂ ವರ್ಷ್ಮಧುರ್ಯ ಗತಿರೀರಿತ ವೇಣು. ಭಗವಂತನ ಪಾದಗಳು ನೆಲವನ್ನು ಮುಟ್ಟಿಕೊಂಡು ಹಸುವನ್ನು ಮೇಯಿಸಿಕೊಂಡು ಹೋಗುವಾಗ ಮುಟ್ಟಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ವು. ಒಬ್ಳು ಹೇಳ್ತಾಳೆ, ಕೃಷ್ಣ ಹೆಜ್ಜೆ ಇಡ್ತಾ ಹೋದ ಹಾಗೆ ಮೊದಲಿಗೆ ರಾಶಿ ರಾಶಿ ಹಸುಗಳು ಎತ್ತುಗಳು ಎಲ್ಲವೂ ತಮ್ಮ ಗೊರಸನ್ನು ನೆಲಕ್ಕೆ ಒಗೆದು, ಅದು ಗೋಧೂಳಿ, ಆ ಹೊತ್ತಿನ ಸಂಜೆಯ ಹೊತ್ತು ಅವುಗಳು ಮನೆಗೆ ಬಹಳ ಬೇಗ ಕಾತರದಿಂದ ಬರಬೇಕು ಅನ್ನುವ ಆತುರದಿಂದ ಓಡಿ ಬರುವಾಗ ನೆಲಕ್ಕೆ ಒದೆದು ಮೇಲಕ್ಕೆ ಬರ್ತಾ ಇದ್ವು. ಆದರೆ ಅಷ್ಟಾದ ಮೇಲೆ ಈ ಕೃಷ್ಣನ ಪಾದ ಕಮಲಗಳೆಂಬ ಅತ್ಯಂತ ಸುಂದರವಾದ ಮೃದುವಾದ ಒಂದು ಮುಲಾಮು ಹಚ್ಚಿದಂತೆ ಅವುಗಳ ಹಿಂದೆ ಕೃಷ್ಣ ಬರ್ತಾ ಇದ್ರೆ ಅದರಲ್ಲಿ ಕೃಷ್ಣನ ಧ್ವಜ, ವಜ್ರಾಯುಧ, ಕಮಲ, ಅಂಕುಶ ಮೊದಲಾದ ವಿಚಿತ್ರವಾದ ಆಯುಧಗಳಿಂದ ಚಿಹ್ನಿತವಾದ ಅಂಕಿತವಾದಂತಹ ಪಾದದ ಗುರುತುಗಳು, ಕೃಷ್ಣನ ಪಾದದ ಗುರುತುಗಳು ನೆಲದ ಮೇಲೆ ಬಿದ್ದಾಗ ಖುರತೋದಂ, ಖುರ ಅಂದರೆ ಹಸುಗಳ ಎತ್ತುಗಳ ಗೊರಸೇನಿದೆ ಅದು ನೆಲಕ್ಕೆ ತಾಗಿದಾಗ ಒಂದು ಪೆಟ್ಟು, ಆ ಪೆಟ್ಟಿನಿಂದ ಧೂಳು ಎದ್ದು ಅಶಾಂತವಾದಂತೆ ಕಾಣಿಸ್ತಾ ಇದ್ದ ಭೂಮಿಗೆ ಕೃಷ್ಣ ಸಮಾಧಾನ ಮಾಡುವಂತೆ ಅವನ ಹೆಜ್ಜೆ ಕಾಣಿಸ್ತಾ ಇತ್ತು. ಒಂದು ಮುಟ್ಟಿ ಸಮಾಧಾನ ಮಾಡಿದ್ದು, ಇನ್ನೊಂದು ಅವನು ನಾದವನ್ನು ಕೊಳಲನ್ನು ಮಾಡ್ತಾ ಮುಂದಕ್ಕೆ ಸಾಕ್ತಾ ಇದ್ದಾದ್ರಿಂದಾಗಿ ಆ ನಾದವೂ ಕೂಡ ಪೃಥ್ವಿಯನ್ನು ಸಮಾಧಾನ ಮಾಡಿಕೋ, ನಿನ್ನದೇ ಮಕ್ಕಳು, ಏನು ಮಾಡಲ್ಲ ಅವರು ಆ ಮಕ್ಕಳು ಓಡಾಡ್ತಾ ಇದ್ದರೆ ನಿನಗೂ ಕೂಡ ಕ್ಷೇಮವೇ. ಅಂದರೆ ಅವಳಿಗೂ ಅಸಹನೆ ಬರುವುದಿಲ್ಲ, ಅವಳು ಸಹನಾಶೀಲಳು. ಆದರೆ ಅವಳಿಗೊಂದು ಯಾವಾಗಲೂ ಸಹನಾಶೀಲಳು ಅಂತ ನಮ್ಮಲ್ಲಿ ಸಾಮಾನ್ಯ ಎಲ್ಲ ಒಪ್ಪಿಗೆ ಅಂತ, ಅವ್ರು ಮಾಡ್ತಾರೆ ಅಂದರೆ ಒಪ್ಕೊಳ್ತಾರೆ ಅಂತ, ಅದರ ಮೇಲೆ ಮತ್ತೆ ಬೈತಾ ಇರೋದು, ಹೊಡಿತಾ ಇರೋದು, ಕೇಳ್ತಾ ಇರೋದು, ಮಾಡ್ತಾ ಇರೋದು, ಒಂದು ರೀತಿ ಅಸಹಜವಾದಂತಹ ನಡೆಯನ್ನು ಅವರ ಮೇಲೆ ಸಮಾಜ ಕೆಲವೊಮ್ಮೆ ತೋರಿಸುವುದಿದೆ. ಹಾಗಾಗಬಾರ್ದು. ಈ ಹೆಣ್ಣಿನ ಮೇಲೆ, ಈ ಪೃಥ್ವಿಯ ಮೇಲೆ ಅಂಥದ್ದು ನಡೆಸಬಾರ್ದು ಅಂತ ಹೇಳಿ ಆಗಾಗಲೇ ಅಲ್ಲಲ್ಲಿ ಉಂಟಾದಂಥ ಒಡಕನ್ನು ಅಲ್ಲಲ್ಲೇ ಕೃಷ್ಣ ಹೆಜ್ಜೆ ಇಟ್ಟು ಧೂಳಿನ ಮಧ್ಯದಿಂದ ಅದನ್ನು ಒತ್ತಿ ಸರಿ ಮಾಡಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದ. ವ್ರಜಭುವ ಪ್ರಶಮಯನ್, ಆ ವ್ರಜದ ಭೂಮಿಯ ಎಲ್ಲ ನೆಲಕ್ಕೂ ತಾಗಿದಂತಹ ವೇದನೆಯ ಕೂಗನ್ನು ಕೃಷ್ಣ ನಾದದಿಂದ ಅಲ್ಲೇ ತಣಿಸಿ ಮುಂದಕ್ಕೆ ಹೋಗ್ತಾ ಇದ್ದ. ವರ್ಷ್ಮಧುರ್ಯ ಗತಿಹಿ ಈರಿತ ವೇಣು, ವೇಣುವನ್ನು ಊದುತ್ತಾ ಅವುಗಳಿಗೆ ಏನು ಕಷ್ಟ ಆದರೂ ನಾನು ನಿಮ್ಮ ಜೊತೆಗಿದ್ದೇನೆ, ನಿಮಗೆ ಯಾವ ರೀತಿಯಾದ ಭಯವನ್ನು ಪಡಬೇಕಾದ ಅಗತ್ಯ ಇಲ್ಲ ಅಂತ ಹೀಗೆ ಪ್ರಕೃತಿಯ ಪ್ರತಿಯೊಂದು ಸೊತ್ತುಗಳು ಕೂಡ ಹೇಗೆ ಇರಬೇಕು, ಅದು ಹೇಗೆ ಆಕೆ ರಕ್ಷಣೆ ಕೊಡಬೇಕು ಅಂತ ಕೃಷ್ಣ ಯೋಚಿಸ್ತಾ ಮುಂದಕ್ಕೆ ಸಾಕ್ತಾ ಇದ್ದ. ಇಲ್ಲಿ ಗಾಳಿ ಬೀಸುವುದು, ಮೋಡ ಗರ್ಜಿಸುವುದು, ಅಂತರಿಕ್ಷ ಬೆಳಕನ್ನು ಚೆಲ್ಲುವುದು, ಚಂದ್ರ ಮುಂದೆ ಮತ್ತು ಬರುತ್ತೆ, ಇದೆಲ್ಲ ಮುಂದಿನದ್ದು ಸೇರಿ ಒಟ್ಟಿಗೆ. ಹೀಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ಕೃಷ್ಣನಿಗಾಗಿ ಒಂದೊಂದು ರೀತಿಯಿಂದ ಒಲಿದವು ಅನ್ನುವ ಮಾತು ಬರುತ್ತೆ. ಐತರೇಯ ಉಪನಿಷತ್ತಿನಲ್ಲಿ ಆರಂಭದಲ್ಲಿ ಸೃಷ್ಟಿಯ ವಿಶೇಷತೆಯನ್ನು ಹೇಳುವಾಗ ಇಷ್ಟು ಎಲ್ಲ ಸಂಗತಿಗಳನ್ನು ಅಲ್ಲಿ ಮಾತಾಡ್ತಾ ಹೋಗ್ತಾರೆ. ಅಥಾತೋ ವಿಭೂತಯಃ ಅಸ್ಯ ಪುರುಷಸ್ಯ ವಾಚಾ ಸೃಷ್ಟೋ ಪೃಥಿವೀ ಚಾಗ್ನಿಶ್ಚ ಅಸ್ಯಾಂ ಓಷಧಯೋ ಜಾಯಂತೆ ಅಗ್ನಿಃ ಏನಾ ಸ್ವದಯತೀವ ವಾಚಂ ಪಿತರಂ ಪರಿಚರತಃ. ಪಿತರಂ ವಾಚಂ ಪರಿಚರತಃ, ಭಗವಂತನ ಮಾತು ಅನ್ನುವುದರಿಂದ ಅಸ್ಯ ಪುರುಷಸ್ಯ ವಾಚ ಪೃಥಿವೀ ಅಗ್ನಿಶ್ಚ, ಮಣ್ಣು ಮತ್ತು ಬೆಂಕಿ ಇದೆರಡೂ ಕೂಡ ಹುಟ್ಟಿತು. ಇದರಿಂದಾಗಿ ಏನಾಯಿತು ಅಂದರೆ ಅಗ್ನಿ ಬಿಸಿಯನ್ನು ಭೂಮಿಯಲ್ಲಿ ಫಲವತ್ತತೆಯನ್ನು ಪಕ್ವತೆಯನ್ನು ಕೊಡಲಿಕ್ಕೋಸ್ಕರ ಭೂಮಿಯನ್ನು ಸುಟ್ಟಿತು. ಈ ಬಿಸಿಲು ಬಂದಾಗ ಭೂಮಿ ಸುಡತ್ತೆ. ಇದರಿಂದ ಓಷಧಯ ಜಾಯಂತೆ, ಓಷಧಿಗಳು ಇದರಿಂದ ಹುಟ್ಟಿಕೊಳ್ತಾವೆ.
ಅದಾದ ಮೇಲೆ ಮತ್ತೆ ಆ ಔಷಧಿಗಳು ಒಣಗಿ ಹೋದ ಮೇಲೆ ಅಗ್ನಿ ಅಲ್ಲೇ ಸೇರಿಕೊಂಡು ಮತ್ತೆ ಅದನ್ನು ಸುಡುವುದಕ್ಕಾಗಿ ಉಪಯೋಗ ಆಗುತ್ತೆ. ಹೀಗೆ ಒಂದಕ್ಕೊಂದು ಪೃಥ್ವಿ ಮತ್ತು ಬೆಂಕಿ ಪರಸ್ಪರ ಒಂದನ್ನೊಂದು ಹೊಂದಿಕೊಂಡು ಕೆಲಸ ಮಾಡ್ತಾ ಹೋಗುತ್ತೆ. ನಮಗೇನನ್ಸುತ್ತೆ ಅಂದರೆ ಇದೆಲ್ಲವೂ ಕೂಡ ಮನುಷ್ಯನ ಭೋಗಕ್ಕಾಗಿ ಅಂತ. ಆದರೆ ಉಪನಿಷತ್ ಹೇಳುತ್ತೆ, ವಾಚಂ ಪಿತರಂ ತೌ ಪರಿಚರತಃ. ಆ ಅಗ್ನಿ ಮತ್ತು ಪೃಥಿವಿ ಇವೆರಡೂ ಕೂಡ ಭೂಮಿ ಗಿಡಗಳನ್ನು ಬಿಡುತ್ತೆ, ಹೂಗಳನ್ನು ಕೊಡುತ್ತೆ, ಹಣ್ಣುಗಳನ್ನು ನೀಡುತ್ತೆ, ಪರಿಮಳವನ್ನು ಹೊರಕ್ಕೆ ಚೆಲ್ಲತ್ತೆ. ಅಂದರೆ ಅದು ಕೇವಲ ಮನುಷ್ಯನಿಗೆ ಭೋಗಕ್ಕಾಗಿ ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತನಿಗಾಗಿ, ವಾಚಂ ಮಾತಿನ ರೂಪದಲ್ಲಿರುವಂತಹ ಪರಮಾತ್ಮನಿಗಾಗಿ ಈ ಬೆಂಕಿ ತನ್ನ ಬೆಳಕನ್ನು ಚೆಲ್ಲತ್ತೆ, ಈ ಭೂಮಿ ಔಷಧಿಗಳನ್ನು ಕೊಟ್ಟು ಅನೇಕ ಜೀವಿಗಳಿಗೆ ಆಹಾರವನ್ನು ಒದಗಿಸುತ್ತೆ. ಮತ್ತೆ ಮುಂದೆ ಹೇಳ್ತಾರೆ, ಶುಶ್ರೂಷ, ಅದರ ಅಭಿಪ್ರಾಯವನ್ನು ಆಚಾರ್ಯರು ಸಂಗ್ರಹ ಮಾಡಿ ಹೇಳುವಾಗ, ಶುಶ್ರೂಷಾಸ್ತೆ ತಸ್ಯ ಪೃಥ್ವಿ ಜನಯತ್ಯೋಷಧಿ ಪ್ರಭೋ. ಪರಮಾತ್ಮನಿಗಾಗಿ ಭೂಮಿಯಲ್ಲಿ ಬಿಡುವ ಪ್ರತಿಯೊಂದು ಗಿಡವೂ ಕೂಡ, ಸಣ್ಣ ಎಳೆ ಇರಬಹುದು. ಅಥರ್ವಣದಲ್ಲೂ ಆ ಸೃಷ್ಟಿಯ ಭಗವಂತನ ಲೀಲೆಯನ್ನು ಹೇಳುವಾಗ, ಓಷಧಯ ಜಾಯಂತೆ ಅನ್ನುವ ಮಾತನ್ನು ಹೇಳುವಾಗ 3 ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. ಹೇಗೆ ಜೇಡರ ಹುಳ ಇಡೀ ತನ್ನ ಬಲೆಯನ್ನು ಹೆಣೆಯುತ್ತೋ, ಹೇಗೆ ಭೂಮಿಯಲ್ಲಿ ಯಥಾ ಪೃಥ್ವ್ಯಾಂ ಓಷಧಯ ಜಾಯಂತೆ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ ಅನ್ನುವ ಮಾತನ್ನು ಹೇಳುತ್ತಾರೆ. ಅದು 3 ಉದಾಹರಣೆ ಕೊಟ್ಟದ್ದು ಕೂಡ ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ಅದು ಲೀಲೆ, ಅದು ಸಹಜ. ಸೃಷ್ಟಿ ಮಾಡ್ತಾನೆ ಅಂತಂದಾಗ ಇಲ್ಲಿ ಸೃಷ್ಟಿ ಮಾಡ್ತಾನೆ ಅಂತಂದ್ರು. ಇಲ್ಲಿ ಏನು ಹೇಳಿದ್ರು ಅಂದರೆ, ಸೃಷ್ಟಿಯಾದಂತಹ ಪೃಥ್ವಿಯ ಔಷಧಿಗಳು ಪರಮಾತ್ಮನಿಗಾಗಿ ತಮ್ಮನ್ನು ಒಪ್ಪಿಸಿಕೊಳ್ತಾವೆ. ಏನು ಮಾಡಿದ್ರು, ನಾನು ನಿನ್ನೆಯೂ ಅದರೇ ಮಾತನ್ನು ಹೇಳಿದ್ದು, ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ. ಸಂಜೆ ಬೆಳಿಗ್ಗೆ 2 ಸಂಧ್ಯಾಕಾಲದಲ್ಲೂ ಕೂಡ ಪೃಥ್ವಿಯಲ್ಲಿ ಬೆಳೆದಂತಹ ಗಿಡಮರಗಳು ಮತ್ತು ಹಕ್ಕಿ ಪ್ರಾಣಿಗಳು ಕೂಗು ಹಾಕುವ ಮೂಲಕ ಸಂಧ್ಯಾಕಾಲವನ್ನು ನಮಿಸ್ತಾವೆ. ಅವುಗಳಿಗೂ ಪ್ರಕೃತಿಯ ಜೊತೆಗೆ ಒಂದು ಅತ್ಯಂತ ಒಳ್ಳೆಯ ಅಟ್ಯಾಚ್ಮೆಂಟ್ ಇದೆ, ಗೌರವಿಸ್ತಾವೆ. ತಮಗೆ ಎಲ್ಲಿಂದ ಈ ಸಂಪತ್ತು, ಈ ರೀತಿಯಾದ ಒಂದು ಗಟ್ಟಿತನ ಒದಗಿತೋ ಅದರ ಎಲ್ಲದಕ್ಕೂ ನಾವು ಗೌರವವನ್ನು ಸಲ್ಲಿಸಬೇಕು ಅಂತ. ಹಾಗೆಯೇ ಪ್ರಾಣೇನ ಸೃಷ್ಟಾವಂತರಿಕ್ಷಂಚ ವಾಯುಶ್ಚ ಅಂತರಿಕ್ಷಂ ವಾ ಅನುಚರತಿ ಅಂತರಿಕ್ಷಮನುಶೃಣ್ವಂತಿ ವಾಯುರಸ್ಮೈ ಪುಣ್ಯಂ ಗಂಧಂ ಆವಹತಿ ತ ಏವ ಏತೌ ಪ್ರಾಣಂ ಪಿತರಂ ಪರಿಚರತಃ. ಭಗವಂತನ ಉಸಿರಿನಿಂದ, ಪ್ರಾಣದಿಂದ ಅಂತರಿಕ್ಷ ಮತ್ತು ವಾಯು ಇದೆರಡು ಸೃಷ್ಟಿಯಾಯಿತು ಅಂತ. ಗಾಳಿ ಗಂಧವನ್ನು ಕೊಂಡೊಯ್ಯುತ್ತೆ. ನಮ್ಗನ್ಸೋದು ನಮಗೆ ಮೂಗಿಗೆ ಬಡಿಲಿಕ್ಕೋಸ್ಕರ ಒಳಗಿನಿಂದ ಅಡಿಗೆ ಮಾಡುವಾಗ ಇವತ್ತು ಒಗ್ಗರಣೆ ಏನು ಜೋರು ಹಾಕಿದಾರೋ ಅಥವಾ ಮಾಮೂಲು ಹಾಕಿದಾರೋ ಅಂತ ನಮಗೆ ಗೊತ್ತಾಗಲಿಕ್ಕೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಗಾಳಿ ನಮಗೆ ಮೂಗಿಗೆ ಬಡಿಯತ್ತೆ. ಅದರ ಫಲಭಾಗಿಗಳು ನಾವು ಸಹಜವಾಗಿ ಭಗವಂತನ ಕಾರುಣ್ಯದಿಂದ ಒದಗಿತ್ತಷ್ಟೇ ಬಿಟ್ಟರೆ, ಅದು ನಿಜವಾಗಿ ಗಾಳಿಯನ್ನು ವಹಿಸುವುದು, ಅದರ ಗಂಧವನ್ನು ವಹಿಸುವುದು ಗಾಳಿ ಪರಮಾತ್ಮನಿಗಾಗಿ. ತೌ ಪ್ರಾಣಂ ಪರಿಚರತಃ. ಪರಮಾತ್ಮನನ್ನು ಪರಿಚಾರ ಮಾಡುವುದಕ್ಕೋಸ್ಕರ ಗಾಳಿ ಪರಿಮಳವನ್ನು ಕೊಂಡೊಯ್ಯುತ್ತೆ. ಅಂತರಿಕ್ಷ ಶಬ್ದವನ್ನು ಎಲ್ಲ ಕಡೆಗೆ ಹರಿಯುವಂತೆ ಮಾಡುತ್ತೆ. ಅದು ಪರಸ್ಪರ ಒಂದಕ್ಕೊಂದು ಸಹಕಾರಿ. ಅಂತರಿಕ್ಷದಿಂದ ಇದ್ದದ್ರಿಂದಾಗಿ ಗಾಳಿಗೆ ಓಡಾಡ್ಲಿಕ್ಕೆ ಜಾಗ ಆಯಿತು. ಗಾಳಿ ಓಡಾಡಿದ್ರಿಂದಾಗಿ ಅಂತರಿಕ್ಷದಲ್ಲಿ ಸದ್ದು ಎಲ್ಲ ಕಡೆಗೆ ಹರಿಯುವಂತಾಯಿತು. ಆಕಾಶದಲ್ಲಿ ಗಾಳಿಯೇ ಇಲ್ಲ ಅಂದರೆ ಸದ್ದು ಇಲ್ಲಿಂದ ಅಲ್ಲಿಗೆ ಬರುವುದು ಸಾಧ್ಯ ಇಲ್ಲ. ಅದು ತರಂಗಾಂತರಗಳ ಮೂಲಕ ಬರಲಿಕ್ಕೆ ಪರಸ್ಪರ ಸಹಕಾರಿ. ಆದರೆ ಅವುಗಳೆರಡು ಸಹಕಾರ ವಹಿಸುವುದು ಲೋಕದ ನಮಗಾಗಿ ಅಲ್ಲ ಅಂತಾರೆ ಉಪನಿಷತ್ತು ಹೇಳುವಾಗ. ಪರಮಾತ್ಮನ ಪ್ರೀತಿಗಾಗಿ ಅವೆರಡೂ ಹರಿದು ಬರ್ತಾವೆ ಅಂತ. ಮತ್ತು ಒಂದು ಚಕ್ಷುಷಾ ದ್ಯೌಶ್ಚ ಆದಿತ್ಯ ತಾವಾನಸ್ಯ ಲೋಕೋ ಭವತಿ ದ್ಯೌಹಾಸ್ಮೈ ವೃಷ್ಟಿಮನ್ನಾದ್ಯಂ ಸಂಪ್ರಯಚ್ಛತಿ ಆದಿತ್ಯೋ ಅಸ್ಯ ಜ್ಯೋತಿ ಪ್ರಕಾಶಂ ಕರೋತಿ ಏವಮೇತೌ ಚಕ್ಷುಃ ಪಿತರಂ ಪರಿಚರತಃ. ದ್ಯೌಶ್ಚ ಆದಿತ್ಯಶ್ಚ. ದ್ಯೌ ಮತ್ತು ಆದಿತ್ಯ. ಆ ದ್ಯೌ ಅಂತಂದರೆ ಇಡೀ ಆಕಾಶದ ವ್ಯಾಪ್ತಿ. ಅಂತರಿಕ್ಷ ಅಂದರೆ ಭೂಮಿಗೆ ಹತ್ತಿರವಾದ ಭಾಗ. ಅದಕ್ಕಿಂತ ಮೀರಿದ ಮೇಲಿನ ಲೋಕದಲ್ಲಿ, ಯಾಕೆಂದರೆ ಈ ಅಂತರಿಕ್ಷದಲ್ಲಿ ವಾಯು ಇರುವುದು, ಭೂಮಿಯಲ್ಲಿ ಅದು ಮತ್ತೆ ಉಪಾಸನೆಯ ಮತ್ತೊಂದು ಮುಖ, ಅದು ಭೂಹು ಭುವಃ ಸ್ವಹ ಅಂತ. ಭೂಮಿಯಲ್ಲಿ ಬೆಳಕಾಗಿ ಶಕ್ತಿಯಾಗಿ ಅಗ್ನಿ ಇದೆ, ಆಗಸದಲ್ಲಿ ಶಕ್ತಿಯಾಗಿ ಅಂತರಿಕ್ಷದಲ್ಲಿ ಅಂದರೆ ಮಧ್ಯದಲ್ಲಿ ಗಾಳಿ ಇದೆ. ಅದಕ್ಕಿಂತ ಮೇಲೆ ಮತ್ತೊಂದು ಶಕ್ತಿಯ ಕೇಂದ್ರವಾಗಿ ಅಂದರೆ ಅದೇ
ಭೂಹು ಭುವಃ ಸ್ವಃ, ಅಗ್ನಿ, ವಾಯು, ಆದಿತ್ಯ. ಆದಿತ್ಯನಿದ್ದದ್ರಿಂದಾಗಿ ಕಣ್ಣು ಕಾಣುತ್ತೆ, ಮೂಗಿನಲ್ಲಿ ಗಾಳಿ ಇದ್ದದ್ರಿಂದ ಉಸಿರಾಟ ನಡೆಯುತ್ತೆ, ಪ್ರಾಣಶಕ್ತಿಯ ದೇಹದಲ್ಲಿ ಪರಿಚಾರ ಆಗುತ್ತೆ, ಬಾಯಿಯಲ್ಲಿ ಮಾತು ಇರುವುದರಿಂದ, ಅಗ್ನಿ ಇರುವುದರಿಂದ ಮಾತು ಹೊರಡುತ್ತೆ. ಹೀಗೆ ಒಂದಕ್ಕೊಂದು ವಿಚಿತ್ರವಾದ ಸಂಬಂಧವನ್ನು ಇಟ್ಕೊಂಡು ಹೇಳ್ತಾರೆ. ಅಥವಾ ಭೂಹು ಭುವಃ ಸ್ವಃ, ನಾಭಿ, ಹೃದಯ ಮತ್ತು ತಲೆ, ಈ ಮೂರು ಭಾಗಕ್ಕೆ ಭೂಹು ಭುವಃ ಸ್ವಃ. ಅದಷ್ಟನ್ನೂ ಇಲ್ಲಿ ಮೂರು ಕ್ರಮದಲ್ಲಿ ಅಗ್ನಿಯ ಬೆಳಕು, ಗಾಳಿಯ ಓಡಾಟ ಮತ್ತು ಆದಿತ್ಯನ ಬೆಳಕು ಚೆಲ್ಲುವಿಕೆ. ಅಗ್ನಿ ಅಂತನ್ನೋದು ಪಾಕಾದಿಗಳ ಮೂಲಕ, ಇದು ಮಹಾಪಾಕ, ಇದು ಒಬ್ಬೊಬ್ಬರಿಗಾಗುವ ಪಾಕ ಅಗ್ನಿಯಿಂದ. ಸೂರ್ಯನಿಂದ ಆಗುವ ಪಾಕ ಸಾರ್ವತ್ರಿಕ ಪಾಕ. ಈ ಮೂರು ಶಕ್ತಿಗಳಿಂದಾಗಿ ಜಗತ್ತಿನ ಎಲ್ಲ ಕ್ರಿಯೆಗಳು ನಡೆಯುತ್ತವೆ. ಹೀಗೆ ಆದಿತ್ಯ ಮತ್ತು ದ್ಯೌಹು ಈ ಎರಡೂ ಕೂಡ ತೌ ಪರಮಾತ್ಮನಂ, ಎಂತಹ ಪರಮಾತ್ಮ? ಚಕ್ಷುರೂಪನಾದಂತಹ ಪರಮಾತ್ಮನನ್ನು ಪರಿಚರತಃ. ನಮಗೆ ಕಣ್ಣು ಕಾಣಬೇಕು ಅಂದರೆ ಆದಿತ್ಯ ಶಕ್ತಿ ಇರಬೇಕು. ಸೂರ್ಯ ಶಕ್ತಿ ಅನ್ನೋದು ಕಮ್ಮಿ ಆದರೆ ಕಣ್ಣು ಕಾಣೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಚಕ್ಷು ಕಣ್ಣಿಗೆ ಯಾಕೆಂದರೆ ಚಕ್ಷೋ ಸೂರ್ಯೋ ಅಜಾಯತ. ಆದಿತ್ಯ ಅನ್ನೋದು ಅನೇಕ ರೀತಿಯಿಂದ ನಮ್ಮ ದೇಹದ ಶಕ್ತಿ ಕೇಂದ್ರ. ಅದೇ ರೀತಿ ಗಾಳಿಯೂ ಒಂದು ಶಕ್ತಿ ಕೇಂದ್ರ, ಅಗ್ನಿಯೂ ಒಂದು ಶಕ್ತಿ ಕೇಂದ್ರ. ವೈಶ್ವಾನರನಾಗಿ ಅಗ್ನಿ ಇದ್ದಾನೆ, ಪ್ರಾಣಶಕ್ತಿಯಾಗಿ ಗಾಳಿ ಇದ್ದಾನೆ, ಬೆಳಕಿನ ಶಕ್ತಿಯಾಗಿ ಸೂರ್ಯ ಇದ್ದಾನೆ. ಇದು ಮೂರು ಇಲ್ಲದೆ ಹೋದರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಇವು ಮೂರೂ ಕೂಡ ಆಕಾಶದಲ್ಲಿ, ಅಂತರಿಕ್ಷದಲ್ಲಿ ಮತ್ತು ಭೂಮಿಯಲ್ಲಿ ಎಲ್ಲವೂ ಕೂಡ ಪರಮಾತ್ಮನ ಸೇವೆಗಾಗಿ ಇದ್ದಾವೆ. ಹಾಗಾಗಿ ಅವು ಏನು ಮಾಡ್ತವೆ ಅಂದರೆ ಅಂತರಿಕ್ಷದ ಆಕಾಶದ ಮಧ್ಯದಿಂದ ಅನ್ನಾದ್ಯಂ ವರ್ಷಂ, ಮಳೆಯನ್ನು ಸುರಿಸ್ತಾವೆ. ಆ ಮಳೆಯಿಂದಾಗಿ ಭೂಮಿಯಲ್ಲಿ ಅನ್ನಾದ್ಯಗಳು, ತಿನ್ನಲಿಕ್ಕೆ ಯೋಗ್ಯವಾದ ಪದಾರ್ಥಗಳು ಹುಟ್ಟಿಕೊಳ್ತಾವೆ. ಹೀಗೆ ಹುಟ್ಟುವಂತಹ ಪದಾರ್ಥಗಳಿಂದ ಪರಮಾತ್ಮನ ಸೇವೆ ಮಾಡ್ತಾವೆ. ವ್ರಜಮಿತೇನ ವಯಂ ಸವಿಲಾಸ ವೀಕ್ಷಣಾರ್ಪಿತ ಮನೋಭವ ವೇಗಾ ವ್ರಜಗತಿಂ ಗಮಿತಾ ನ ವಿದಾಮ ಕಲ್ಮಶೇನ ಕಬರಂ ವಸನಂ ವಾ. ಇದು ಹೆಣ್ಮಕ್ಳು ಹೇಳಿದ್ದು ನೋಡಿ. ದೇವತೆಗಳು ಕೂಡ ಕೃಷ್ಣನ ಗಾನಕ್ಕೆ ಮೈ ಮರೆತು ನಿಂತಿದ್ದಾರೆ ಅಂತ. ಅಂದರೆ ಅವರಿಗೆ ಅವರ ಪರಿಚಯ ಇದೆ ಅಂತಾಯ್ತು. ನಮಗೆ ಇಲ್ಲಿ ಅಕಸ್ಮಾತ್ ಒಂದು ರಥೋತ್ಸವದ ಮೇಲೆ ಗರುಡ ಹೋದಂದರೆ ಬೇಕಾದಷ್ಟು ಹಕ್ಕಿಗಳು ಹೋಗ್ತಾ ಇರ್ತವೆ, ಗರುಡ ಏನು ಸ್ಪೆಷಲ್ಲು ಅಂತ ನಾವು ವಾಪಸ್ ವಾದ ಮಾಡ್ತೇವೆ ಅಷ್ಟೇ. ನಮಗಲ್ಲಿ ಭಗವಂತನ ಸೇವೆಗಾಗಿ ಗರುಡ ಬರ್ತಾನೆ ಎಂದಾಗ ನಮಗಷ್ಟು ಅದರಲ್ಲಿ ಭರವಸೆ ಮೂಡುವುದಿಲ್ಲ. ದೇವರೇ ನಿಜವಾಗಿ ಬಂದು ಇಲ್ಲಿ ಕೂತು ನಿನ್ನ ಉಪನ್ಯಾಸ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಫಸ್ಟು ನೀವು ಯಾರು ಅಂತ ಕೇಳೋದು ನಾವು. ಖುಷಿಪಟ್ಟು ಅವನು ಕೇಳ್ತಾನೆ ಅಂತ ಅವನು ನಂಬಿಕೆ ನಮಗಿಲ್ಲ. ಅದರಿಂದ ನಮಗೆ ದೇವರು ಅಂದರೆ ಏನು ಅಂದರೆ ಅವನು ಕಾಣಬಾರ್ದು, ನಮಗೆ ಕಂಡ್ರೆ ದೇವರಲ್ಲ. ಆದರೆ ಅವರಿಗೆ ನಂಬಿಕೆ ಎಷ್ಟು ಗಟ್ಟಿ ಅಂದರೆ ಎಲ್ಲ ರೀತಿಯಿಂದಲೂ ದೇವರ ಸೇವೆಗೋಸ್ಕರ ಇರುವುದೇ ಪ್ರಕೃತಿಯಲ್ಲಿರುವ ವಸ್ತುಗಳು. ದೇವತೆಗಳು ಕೂಡ ಅವನ ಗಾನಕ್ಕೆ ಮೈಮರೆತು ಕೇಳ್ತಾ ಇದ್ದಾರೆ ಅನ್ನುವ ಇದು ಕೃಷ್ಣನ ಒಡನಾಟದಿಂದ ಬಂದ ಅನುಭವ. ಅವರು ಎಲ್ಲೋ ಗುರುಕುಲಕ್ಕೆ ಹೋಗಿ ಕಲ್ತವರಲ್ಲ, ಅಥವಾ ಯಾರದೋ ಒಬ್ಬ ಪಂಡಿತರ ಮನೆಯಲ್ಲೇ ಕೂಳು ಉಂಡುಕೊಂಡು ಸೇವೆ ಮಾಡಿಕೊಂಡು ವಿದ್ಯೆ ಪಡೆದವರಲ್ಲ. ಆದರೆ ನಿರ್ವ್ಯಾಜವಾದ ನಿಷ್ಕಲ್ಮಶ ಮನಸ್ಸಿನಿಂದ ಕೃಷ್ಣನ ಜೊತೆಗೆ ಓಡಾಡುವ ಅಷ್ಟು ಹೊತ್ತಿನಲ್ಲಿ ಕುತೂಹಲ ಕಣ್ಣಿಗಳಿಂದ ಅವನ ಎಲ್ಲ ಸಂಗತಿಗಳನ್ನು ಅರಿಯುವ ಪ್ರಯತ್ನ ಮಾಡಿದವರು. ಈ ಶಕ್ತಿ ನಮ್ಮೆಲ್ಲದಕ್ಕಿಂತ ದೊಡ್ಡದು. ಇದಕ್ಕೆ ನಾವು ಶರಣಾಗಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ. ಈ ಎಚ್ಚರ ಅವರಿಗೆ ಸದಾ ಇತ್ತು. ಹಾಗಾಗಿ ಈ ಮಾತುಗಳೆಲ್ಲ ಯಶೋದೆಯ ಬಳಿ ಅವರು ಆಡ್ತಾ ಇದ್ದಾರೆ. ನಮ್ಮ ಮಾತುಗಳಲ್ಲಿ ಸಾಮಾನ್ಯ ದೇವತೆಗಳ ಹೆಸರು ಬಂದರೆ ಯಾವುದೋ ಬೈಯುವುದಕ್ಕೆ ಉಪಯೋಗಿಸ್ಬೋದು ಅಷ್ಟೇ. ನಾವು ಇಂದ್ರ ಏನು ತಪ್ಪು ಮಾಡಿಲ್ವಾ, ವಿಶ್ವಾಮಿತ್ರ ತಪ್ಪು ಮಾಡಿಲ್ವಾ ಅಂತ ಹೀಗೆ ನಮಗೆ ಬ್ಯಾಡ್ ಎಕ್ಸಾಂಪಲ್ಗಳಾಗಿ ನಾವು ಬಳಸ್ತೇವೆ ಹೊರತು ದೇವತೆಗಳು ಹೀಗೆ ಮಾಡಿದ್ದಾರೆ ಅದರಿಂದಾಗಿ ನಾವು ಕೂಡ ಹಾಗೆ ಮಾಡಬೇಕು ಅನ್ನುವ ಮಾತುಗಳು ಬರುವುದೇ ಕಷ್ಟ. ಆದರೆ ಇಲ್ಲಿ ಕೃಷ್ಣನ ಗಾನದ ವೈಭವಕ್ಕೆ ಅವರೂ ಕೂಡ ತಲೆ ತಗ್ಗಿಸಿ ಸಂತೋಷ ಪಡ್ತಾ ಇದ್ದಾರೆ, ಅಚ್ಚರಿಗೊಂಡಿದ್ದಾರೆ ಅನ್ನೋದನ್ನು ಹೇಳ್ತಾ ಮತ್ತೆ ಮುಂದೆ ಹೇಳ್ತಾರೆ. ಈ ಕೃಷ್ಣನ ನಗೆ ತುಂಬಿದ ನೋಟದಿಂದಾಗಿ ಎಲ್ಲರ ಮನಸ್ಸು ಕೂಡ ಸ್ತಬ್ಧವಾಗಿ ಬಿಟ್ಟಿದೆ. ನಮಗಂತೂ ಈ ನಡ್ಕೊಂಡು ಹೋಗುವಾಗ ಕೃಷ್ಣನ ಗಾನ ಎಲ್ಲೋ ಕೇಳಿಸ್ತಾ ಇದ್ದರೆ ನಾವು ನಮ್ಮ ಊರು ದಾಟಿದ್ದೇ ಗೊತ್ತಾಗೋದಿಲ್ಲ. ನಮ್ಮ ಊರಿಗೆ ಒಂದು ಎಡಕ್ಕಿಯಲ್ಲಿ ಒಂದು ಒಳಗೆ ಟರ್ನ್ ತಗೋಬೇಕು. ಗಾನ ಕೇಳ್ತಾ ಕೇಳ್ತಾ ತಲೆ ಮೇಲೆ ನೀರು ಇಟ್ಕೊಂಡು ಬೆಣ್ಣೆ ಮಾರ್ಕೊಂಡು ಅಥವಾ ಇನ್ನೇನು ಮಾಡ್ತಾ ಇದ್ರು ಹಾಗೆ ಮುಂದಿನ ಊರಿಗೆ ಹೋಗ್ಬಿಟ್ಟಿದ್ದೇವೆ. ಅದನ್ನೇ ನೆನಪಿಸ್ಕೊಂಡು ನವಿದಾಮಹ ಗಮಿತ, ನಮ್ಮ ಗಮನ ಎಲ್ಲಿಗೆ ಹೋಯ್ತು, ಎಲ್ಲಿಗೆ ಹೋಗಬೇಕಿತ್ತು ನಾವು ಮರ್ತು, ನಾನು ಇಲ್ಲಿಗೆ ಬಂದುಬಿಟ್ನಾ, ಈ ಕೃಷ್ಣನ ನಾದ ಏನು ಮಾಡುತ್ತೆ, ನಮ್ಮನ್ನು ಮೈ ಮರೆಸಿಬಿಡುತ್ತೆ ಅಂತ ಸಂತೋಷದಿಂದ ಅವರು ಕಬರಂ ವಸನಂವ, ತಲೆ ಬಿಚ್ಚಿ ಹೋದದ್ದು ಗೊತ್ತಾಗ್ತಿರ್ಲಿಲ್ಲಂತೆ.
ಮೈ ಮೇಲೆ ಬಟ್ಟೆ ಇಳಿದು ಜಾರು ಹೋಗಿದ್ದು ಗೊತ್ತಾಗ್ತಿರ್ಲಿಲ್ಲ. ಇಷ್ಟು ಕೃಷ್ಣನ ಆ ಗಾನದ ಸೆಳೆತ ನಮ್ಮನ್ನು ಪೂರ್ತಿಯಾಗಿ ಮೈ ಮರೆಸ್ತಾ ಇತ್ತು. ಮಣಿಧರ ಕ್ವಚಿದಾಗಮಯಂಗಾ ಮಾಲಯಾದಯಿತ ಗಂಧ ತುಳಸ್ಯ ಪ್ರಣಯಿನೋ ಅನುಚರಸ್ಯ ಕದಾಂಸೆ ಪ್ರಕ್ಷಿಪನ್ ಭುಜಮಗಾಯತ ಯತ್ರ. ಕೃಷ್ಣ ಚಂದದ ಮಣಿಗಳ ಒಂದು ಮಾಲೆಯನ್ನು ಹಾಕೊಂಡಿದ್ದ. ಅದನ್ನು ತೆಗೆದು ಹಸುಗಳನ್ನು ಕರೀತಾ ಕರೀತಾ ಆ ಗಣೆಯನ್ನು ಲೆಕ್ಕ ಹಾಕ್ತಾ ಇದ್ದಾನೆ. ಗಂಗೆ ಬಂದ್ಲು, ತುಂಗೆ ಬಂದ್ಲು, ಕಾವೇರಿ ಬಂದ್ಲು, ಗೋದಾವರಿ ಬಂದ್ಲು, ಭದ್ರೆ ಬಂದ್ಲು ಅಂತ ಒಂದೊಂದೇ ಆ ಗಣೆಯನ್ನು ಆಗಮಯನ್ ಕರೀತಾ ಇದ್ದ, ಮುಂದೆ ಬನ್ನಿ ಅಂತ. ಮಾಲಯ ಅದರ ಜೊತೆಗೆ ಕೃಷ್ಣ ಅವನಿಗೆ ಬಹಳ ಇಷ್ಟ ತುಳಸಿಯ ಮಾಲೆ ಅಂದರೆ. ಅನೇಕ ಹೂಗಳಿಂದ ಕೂಡಿದ, ಹೂವಿನ ಎಲೆಗಳಿಂದ ಕೂಡಿದ ವನಮಾಲ ಅಂದರೆ ಪಾದದ ತನಕ ಮುಟ್ಟುವ ಮಾಲೆ. ಅದು ಕಾಡಿನಲ್ಲಿ ಬೆಳೆಯುವ ಸಹಜವಾದ ಪುಷ್ಪಗಳ ಹೆಣೆತ ಇರುತ್ತೆ ಅದರಲ್ಲಿ. ಅದು ಹೆಣೆತ ಅಂದರೆ ಬರೀ ಪುಷ್ಪದ ಮಾತ್ರ ಇರುವುದಿಲ್ಲ, ಆ ಪುಷ್ಪದ ಜೊತೆಗೆ ಆ ಪುಷ್ಪದ ಎಲೆಯೂ ಇರುತ್ತೆ. ಈ ಸಾಮಾನ್ಯ ಅಲಂಕಾರಕ್ಕಾಗಿ ಗುಲಾಬಿ ತರುವಾಗ ಗಿಡನೇ ತಂದು ಕಟ್ಟಿರ್ತಾರೆ. ಪಾಪ ಅದಕ್ಕೇನು ಕಷ್ಟನೋ ಇವ್ರು ನೋಡಲ್ಲ, ನಮ್ಗೆ ಅಲಂಕಾರ ಆಗಬೇಕಷ್ಟೆ. ಇದು ಹಾಗಲ್ಲ, ಬೇಕಾದಷ್ಟು ಹೂಗಳಿದ್ದಾಗ ಅದರದ್ದು 2 ಎಲೆಗಳ ಜೊತೆಗೆ ಅದನ್ನು ಕಟ್ಟುವಾಗ ಅದರ ಅಂದವೇ ಬೇರೆ. ಕೃಷ್ಣನಿಗೆ ಕೆಲವೊಮ್ಮೆ ಉಡುಪಿಯಲ್ಲಿ ಅಲ್ಲೇ ಕಟ್ತಾರೆ, ಅಲ್ಲಿನ ಹೆಣ್ಮಕ್ಕಳು ಎಲ್ಲ ಥರದ ಎಲೆಗಳನ್ನು ಹೂಗಳ ಜೊತೆಗೆ ಕಟ್ಟಿ ಹಾಕಿದರೆ ಅದು ನೋಡಲಿಕ್ಕೆ ಚಂದ. ಅಂತಹ ಬಗೆ ಬಗೆಯ ಹೂಗಳಿಂದ ತುಳಸಿಯಿಂದ ಕೂಡಿದ ಚಂದದ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಆ ತುಳಸಿಯ ಪರಿಮಳ ಉಂಟಲ್ವಾ, ಅದು ತುಂಬ ಆಪ್ತವಾದದ್ದು, ಕೃಷ್ಣನಿಗೂ ಬಹಳ ಇಷ್ಟವಾದದ್ದು. ಆ ಪರಿಮಳದಿಂದ ಸುತ್ತ ಇದ್ದವರಿಗೂ ಕೂಡ ಒಂದು ಆಪ್ಯಾಯಮಾನವಾದಂತಹ ಭಾವ. ಕೃಷ್ಣನ ಜೊತೆಗೆ ಓಡಾಡುವುದಕ್ಕೆ ಪ್ರಣಯಿನಃ ತುಂಬ ಪ್ರೀತಿಯಿಂದ ಎಲ್ಲರೂ ಕೂಡ ಅವನ ಸುತ್ತ ಆ ಗಂಧದ ಪರಿಮಳದ ಜೊತೆಗೆ ಅವನ ನಾದಕ್ಕಾಗಿ ಸೇರ್ತಾ ಇದ್ರು. ಕೃಷ್ಣ ಎಲ್ಲಿ ಏನು ಮಾಡ್ತಿದ್ದ ಅಂತ ಹೇಳುವಾಗ ಅನುಚರಸ್ಯ ಕದಾಂಸೆ, ಯಾವಾಗಲೂ ಒಮ್ಮೆ ಅನುಚರನ ತನ್ನ ಜೊತೆಗೊಬ್ಬ ಕಾಡಾಡಿ ಇದ್ದ, ಅವನ ಜೊತೆಗೆ ಓಡಾಡುವವನು. ಅವನ ಹೆಗಲ ಮೇಲೆ ಭುಜಂ ಪ್ರಕ್ಷಿಪನ್, ಒಂದು ಕೈ ಇಟ್ಟುಕೊಂಡು ಕೊಳಲನ್ನು ಊದುತ್ತಾ ಇದ್ದ. ಅವನು ಎಂಥ ಭಾಗ್ಯವಂತ. ಕೃಷ್ಣನಿಗೆ ಹೆಗಲಾಗಿ ನಾವು ಹೇಳೋದುಂಟು, ನೀವೆಲ್ಲ ನಮ್ಮ ಜೊತೆಗೆ ಹೆಗಲಾಗಬೇಕು ಅಂತ. ಹೆಗಲು ಕೊಟ್ಟೋಗಿರ್ತಾರಷ್ಟೇ, ನೀವೇ ಮಾಡ್ಕೊಳ್ಳಿ ಅಲ್ಲ ಅಂತ. ನಾವು ಬೇಕಾದಷ್ಟು ರಶೀದಿ ಬೇಕಾದರೆ ಬರ್ಕೊಡ್ತೇವೆ, ಅಲ್ಲಿ ಇದ್ದು ಕೆಲಸ ಮಾಡಿದರೆ ಸಾಧ್ಯ ಇಲ್ಲ ಅಂತ. ಆದರೆ ಆ ಹುಡುಗ ಕೃಷ್ಣನಿಗೆ ಅವನು ನಿಂತಾಗ ಕೂತಾಗ ಅವನ ಜೊತೆಗೇ ಇದ್ದು ಅವನು ಏನು ಬೇಕು ಅಂತಂತಾನೋ ಅದಕ್ಕೆ ಸಹಕಾರಿ ಅನ್ನುವ ಹಾಗೆ ಕೃಷ್ಣನಿಗೆ ಹೆಗಲಿಗೆ ಕೈ ಕೊಟ್ಟು ತಾನೇ ಅವನ ಹಾಡಿಗೆ ಜೊತೆಯಾಗಿ ನಿಂತ. ಅಂಥ ಕಡೆಯಿಂದ ಕೇಳಿದ ಧ್ವನಿ ನಮಗೆ ಮನಸ್ಸಿಗೆ ಮತ್ತಷ್ಟು ಆನಂದವನ್ನುಂಟು ಮಾಡಿದೆ. ಮತ್ತೊಬ್ಬಳು ಹೇಳ್ತಾಳೆ, ಕೊಣಿತಗೆ ವೇಣು ಮುಪವಂಚಿತ ಚಿತ್ತಾ ಕೃಷ್ಣ ಮೀಯುರನು ಕೃಷ್ಣ ಗೃಹಿಣ್ಯ ಗುಣಗಣಾರ್ಣಮನುಗಮ್ಯ ಹರಿಣ್ಯೋ ಗೋಪಿಕಾ ಇವ ವಿಮುಕ್ತ ಗೃಹೇಶಾ. ಕೊಣನ ಅಂದರೆ ಅದು ಗಾನಕ್ಕೆ ಸಂಬಂಧಪಟ್ಟ ಒಂದು ಶಬ್ದ, ಮಧುರವಾದ ಧ್ವನಿಗೆ ಕೊಣನ ಅಂತ. ವೇಣುವಿನ ಧ್ವನಿಯಿಂದ ವಂಚಿತ ಚಿತ್ತಾಹ, ಚಿತ್ತ ಭ್ರಮಣೆಯಾಗಿ ಬಿಟ್ಟಿದೆ, ಚಿತ್ತ ಕಳ್ಕೊಂಡು ಬಿಟ್ಟಿದ್ದಾರೆ. ಯಾವುವು ಅಂದರೆ ಕೃಷ್ಣ ಗೃಹಿಣ್ಯ. ಈ ಜಿಂಕೆಗಳಲ್ಲಿ ಹೆಣ್ಣು ಜಿಂಕೆಗಳು ಸಹಜವಾಗಿ ಗಾನಕ್ಕೆ ಮೈ ಮರಿತಾರೆ. ಇನ್ನು ಕೃಷ್ಣನ ವೇಣುನಾದ ಅಂದರೆ ಕೇಳಬೇಕಾ, ಮೈ ಮರ್ತೇ ಬಿಟ್ಟಿದ್ದಾವೆ. ಎಷ್ಟು ಮೈ ಮರ್ತಿದ್ದಾವೆ ಅಂದರೆ ಬಹಳ ಚಂಚಲವಾದವುಗಳು. ಅವುಗಳಿಗೆ ಒಂದು ಕಡೆಗೆ ಬಹಳ ಸೂಕ್ಷ್ಮವಾದ ಕಿವಿ ಬೇರೆ. ಯಾಕೆಂದರೆ ಅವುಗಳಿಗೆ ಅಪಾಯ ಗೊತ್ತಾಗುವುದೇ ಬಹಳ ಸೂಕ್ಷ್ಮವಾಗಿ. ಎಲ್ಲಿ ಸದ್ದಾದರೂ ತಕ್ಷಣ ಅದು ಕಿವಿ ನೆಟ್ಟಗೆ ಮಾಡಿ ಎಲ್ಲ ಕಡೆಗೆ ಏನಿದೆ ಅಂತ ಅಪಾಯವನ್ನು ಗುರುತಿಸ್ತವೆ. ಆದರೆ ಅಂತಹ ಕೃಷ್ಣ ಗೃಹಿಣ್ಯ, ಕೃಷ್ಣ ಮೃಗಗಳು ಕೂಡ, ಹೆಣ್ಣು ಮೃಗಗಳು ಕೂಡ ಹರಿಣ್ಯ ಗುಣಗಣಾರ್ಣಂ, ಕೃಷ್ಣನ ಗಾನದಲ್ಲಿದ್ದಂತಹ ಸೆಳೆತಕ್ಕೆ ಸಿಲುಕಿ ಮೈಮರೆತು ನಿಂತಿದ್ದಾವೆ. ಎಲ್ಲ ಬಿಟ್ಟುಬಿಟ್ಟಿದ್ದಾವೆ. ಮನೆಗೆ ಹೋಗೋದು, ಜೊತೆಗೆ ಏನೋ ಅಪಾಯ ಬರುತ್ತೆ. ಬೇಟೆಗಾರರು ಕೂಡ ಮಾಡುವುದು ಹಾಗೇನೆ. ಅದಕ್ಕೆ ಹಾಡು ಹೇಳಿದ ತಕ್ಷಣ ಅದರದ್ದೇ ಆದ ಒಂದು ರಾಗ ಇದೆ. ಆ ರಾಗವನ್ನು ಹೇಳಿದರೆ ಎಷ್ಟು ಅಂದರೆ ಅವುಗಳಿಗೆ ಸಂಗೀತ ಅಂದರೆ ಬಹಳ ಇಷ್ಟ. ಆದ್ರಿಂದಾಗಿ ಆ ಥರದ ರಾಗ ಹಾಡಿದ ತಕ್ಷಣ ನಿಂತು ಬಿಡುತ್ತವೆ.
ನೀವು ಹೋಗಿ ಕೈ ಹಾಕಿ ಹಿಡಿದು ಅವುಗಳನ್ನು ತರ್ಬೋದು. ಈಗ ರಾಗ ಮರ್ತೋಗಿದೆ, ಸಂಗೀತವು ಮರ್ತೋಗಿದೆ, ನಮಗೆ ಡಮಡಮ ಅಂತ ಬಡ್ದು ಅದ್ರ ರೋಗಕ್ಕೆ ಮಾತ್ರ ನಾವು ಬಲಿಯಾದವರಾದ್ರಿಂದ ಬೇರೆ ಅಭ್ಯಾಸಗಳು ಬಹಳ ಕಮ್ಮಿ. ಅದರಿಂದ ಅವುಗಳು ಸ್ವಲ್ಪ ಬಚಾವು. ಸಣ್ಣ ಸದ್ದಿಗೆ ತಕ್ಷಣವೇ ಜಾಗರೂಕವಾಗುವಂತಹ ಆ ಕೃಷ್ಣ ಗೃಹಿಣಿಯರು ಕೂಡ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾರೆ. ಅದಕ್ಕೊಂದು ದೃಷ್ಟಾಂತ ಹೇಗೆ ಕೊಡ್ತಾರೆ ಅಂದರೆ, ಯಾರ್ಯಾರು ಯಾವ್ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೋ ಅವರು ಅದೇ ದೃಷ್ಟಾಂತ ಕೊಡುವುದಲ್ವ. ಇಲ್ಲಿ ಹೇಳ್ತಾರೆ, ತಮ್ಮನ್ನೇ ಒಂದು ದೃಷ್ಟಾಂತವಾಗಿ ಕೊಟ್ಟು ಹೇಳ್ತಾರೆ, ಗೋಪಿಕಾ ಇವ ವಿಮುಕ್ತ ಗೃಹ ಈಶಾಹ. ಹೇಗೆ ಕೃಷ್ಣನ ನಾದ ಕೇಳಿದಾಗ ಮನೆಯಲ್ಲಿ ಮಕ್ಕಳು, ಒಲೆ ಮೇಲಿಟ್ಟಿದ್ದ ಹಾಲು, ಬಡಿಸ್ತಾ ಇದ್ದ ಊಟಕ್ಕೆ ಕೂತಿದ್ದ ಗಂಡಂದ್ರು, ಮನೆ ವ್ಯವಸ್ಥೆ ಸೋರ್ತಾ ಇದೆ, ಎಲ್ಲ ಮರೆತು ಕೃಷ್ಣನ ಹಾಡಿಗೆ ಓಡಿ ಬಂದಿದ್ದಾರೆ. ವಿಮುಕ್ತ ಗೃಹ ಈಶಾಹ, ಮನೆಯನ್ನು, ಮನೆಯ ಒಡೆಯರನ್ನು, ಉಳಿದ ಎಲ್ಲ ಮನೆ ಒಡೆಯರನ್ನೇ ಮರೆತು ಬಂದಿದ್ದಾರೆ ಅಂತಂದರೆ ಇನ್ನು ಉಳಿದಿದ್ದೆಲ್ಲ ಯಾವುದು ಲೆಕ್ಕಕ್ಕೆ ಅಲ್ಲ. ಏನಾದರೂ ಒಂದು ಜವಾಬ್ದಾರಿ ಅಂತ ನೋಡ್ಕೊಳ್ಳೋದಿದ್ರೆ ಅವರು ಹೇಳಿದ್ದನ್ನು ಕೇಳಬೇಕು. ಇನ್ನು ಉಳಿದವರೆಲ್ಲ ಲೆಕ್ಕಕ್ಕೆ ಇಲ್ಲ. ಹಾಗೆ ಗೋಪಿಯರು ಹೇಗೆ ಮೈ ಮರೆತು ಎಲ್ಲವನ್ನು ತೊರೆದು ಕೃಷ್ಣನಿಗಾಗಿ ಓಡೋಡಿ ಬಂದಿದ್ದಾರೋ, ಹಾಗೆ ಈ ಹರಿಣ್ಯ ಎಲ್ಲವನ್ನು ಮರೆತು ತಮ್ಮ ಗೂಡು, ತಮ್ಮ ಮಕ್ಕಳು, ತಮ್ಮ ಮರಿ ಎಲ್ಲವನ್ನು ಬಿಟ್ಟು ಓಡಿ ಬಂದಿದ್ದಾವೆ. ಅಂದರೆ ಎಷ್ಟೋ ದೂರದಲ್ಲಿ ಕೇಳಿಸಿದರೆ ಕೃಷ್ಣ ಇದ್ದಲ್ಲಿ ಓಡಿ ಬರ್ತಾ ಇದ್ವು ಜಿಂಕೆಗಳು. ಎಲ್ಲವೂ ಸಾಮಾನ್ಯ ಬರ್ತಿದ್ವು, ಯಾವುದು ಇಲ್ಲ ಅಂತಲ್ಲ. ಆದರೆ ಕೆಲವೆಲ್ಲ ಹೇಗೆ ಅಂದರೆ ಅಲ್ಲೇ ನಿಂತು ಎಷ್ಟು ಕೇಳುತ್ತೋ ಅಷ್ಟರಲ್ಲೇ ಎಂಜಾಯ್ ಮಾಡ್ತಾ ಇದ್ವು. ಇದು ಹಾಗಲ್ಲ, ಎಲ್ಲ ಬಿಟ್ಟು ಬಂದಿದ್ದಾವೆ ಅಂತ. ಎಲ್ಲ ಬಿಟ್ಟು ಬರುವುದು ಅಂದರೆ ಹೇಗೆ ಅನ್ನೋದಕ್ಕೆ ಗೋಪಿಕೆಯರಂತೆ ಈ ಪ್ರಸಂಗಗಳು ಭಾಗವತದಲ್ಲೇ ಬಂದದ್ದನ್ನು ನಾವು ನೋಡ್ತೇವೆ. ಎಲ್ಲ ಬಿಟ್ಟು ಬಂದಾಗ ರಾತ್ರಿಯೆಲ್ಲ ಅನೇಕ ಬಾರಿ ಕೃಷ್ಣ ಬೆಳದಿಂಗಳ ಮಧ್ಯದಲ್ಲಿ ಕುಳಿತು ಕೊಳಲನಾದದಿಂದ ಎಲ್ಲರನ್ನು ಮೈಮರೆಸುವ ಹೊತ್ತಿಗೆ ಒಂದು ಪ್ರಸಂಗವನ್ನು ಹೇಳ್ತಾರೆ. ಎಲ್ಲ ಬಿಟ್ಟು ಬಂದ ಒಂದು ಹೆಣ್ಣುಮಗಳಿಗೆ ಮನೆಗೆ ಹೋದಾಗ ಮತ್ತೆ ವಾಪಸ್ಸು ಸೇರಿಸ್ಕೊಳ್ಳಿಲ್ಲ. ಆಗ ಅವಳಿಗೆ ಕೃಷ್ಣನಿಗೋಸ್ಕರ ಹೋಗಿ ಬಂದ ಸಂಗತಿಯನ್ನು ಪ್ರಶ್ನಿಸ್ತಾರೆ ಅಂದಮೇಲೆ ಇನ್ನು ನನಗೆ ಈ ಶರೀರದಲ್ಲಿ ಇದ್ದು ಏನು ಉಪಯೋಗ ಇಲ್ಲ ಅಂತ ಆಕೆ ದೇಹ ತೊರೆದ್ಲು ಅಂತ ಒಂದೇ ಒಂದು ಪ್ರಸಂಗ. ಉಳಿದಂತೆ ಯಾರೂ ಕೂಡ ಕೃಷ್ಣನ ಬಗ್ಗೆ ಆಕ್ಷೇಪವನ್ನು ಮಾಡಿದ್ದಿಲ್ಲ. ಕೃಷ್ಣನಿಗಾಗಿ ಮೈ ಮರೆಯುವುದು ಅಂತ ಅನ್ನೋದು ಅವರಿಗೂ ಅರ್ಥ ಆಗಿತ್ತು. ಇದು ಕೇವಲ ಯಾವುದೋ ಒಂದು ಸಣ್ಣ ಲಾಲಸೆ ಅಲ್ಲ, ಇದು ಬದುಕಿನ ಸಮರ್ಪಣೆ ಅಂತ. ಹಾಗಾಗಿ ಅವರು ಯಾರೂ ಆಕ್ಷೇಪ ಮಾಡಿರಲಿಲ್ಲ. ಮತ್ತೆ ಯಥಾ ಪ್ರಕಾರ ಉಳಿದ ಅದರಲ್ಲಿ ವಿಪ್ರಪತ್ನಿಯರ ಪ್ರಸಂಗ ಬಂದಾಗ ಆ ವಿಪ್ರರೇ ಹೇಳ್ತಾರೆ, ನಾವೇ ದಡ್ಡರಾಗ್ಬಿಟ್ವಿ. ಯಜ್ಞದಲ್ಲಿ ಆಹುತಿ ಕೊಡ್ತಾ ಇದ್ದಾಗ ಜೋರು ಮಾಡ್ತಾರೆ ಇವ್ರು ಹೋಗಿ ಊಟ ಕೊಟ್ಟದ್ದಕ್ಕೆ. ಆಗ ಕೃಷ್ಣ ಅಲ್ಲಿ ಅವರು ವಾಪಸ್ ಬಂದಾಗ, ಯಜ್ಞದಲ್ಲಿ ನೀವು ಯಾರಿಗೆ ಯಜ್ಞೇಶ್ವರ ಅಂತ ಆಹುತಿ ಕೊಡ್ತೀರೋ ಅವನೇ ನೇರವಾಗಿ ಅತಿಥಿಯಾಗಿ ಬಂದಾಗ ಅವನಿಗೆ ನಾವು ಕೈ ಎತ್ತಿ ಕೊಟ್ಟದ್ದು ಇದು ಶಾಸ್ತ್ರೀಯವಾಗಿ ಸರಿ ಅಂತ ಅನ್ನೋ ಅಭಿಪ್ರಾಯದಿಂದ ನಾವು ಹೀಗೆ ಮಾಡಿದ್ದೇವೆ ಅಂತ. ಮೊದಲೊಂದು ಸ್ವಲ್ಪ ಇವರೇನು ಹೇಳುದು ಅಂತ ಸಿಟ್ಟು ಬಂತು. ಆದರೆ ಆಮೇಲೆ ಕೃಷ್ಣನ ಆಗಮನ ಆದ ತಕ್ಷಣವೇ ಅವರಿಗೆಲ್ಲ ಅಹಂಕಾರ ಇಳಿದು ನೀರಾಗಿ ಹೋಯಿತು. ತಾವು ಮಾಡಿದ್ದು ತಪ್ಪು ಅಂತ ಅರ್ಥ ಆಯಿತು. ಕೃಷ್ಣನಿಗಾಗಿ ಎಲ್ಲವನ್ನೂ ಬಿಟ್ಟು ತೊರೆದು ಅದೇ ಮೊದಲು, ಯಾಕೆಂದರೆ ಯಾರಿಗೇ ಆಗಲಿ ಮೊದಲು ಕೃಷ್ಣನೇ. ಅವನು ಹೆಣ್ಣಾದ್ರೆ ಗಂಡಾದರೂ ಗಂಡ ಫಸ್ಟ್ ಅವನೇ, ಉದ್ದಂಡ ಅವನೇ. ಆಮೇಲೆ ಉಳಿದಿದ್ದೆಲ್ಲ ಏನಿದ್ರು ಸೆಕೆಂಡರಿ. ಗಂಡ ಅಂದರೆ ಕೇವಲ ಗಂಡು ಹೆಣ್ಣು ಅನ್ನುವ ಗಂಡ ಅಂತಲ್ಲ, ಒಡೆಯ ಅನ್ನುವ ಅರ್ಥದಲ್ಲಿ ಗಂಡ. ಒಡೆಯ ಪರಮ ರಕ್ಷಕನಾದವನು ಅವನೊಬ್ಬನೇ. ಹಾಗಾಗಿ ಅವರೆಲ್ಲ ಒಡೆಯ ಅನ್ನುವ ಅರ್ಥದಲ್ಲಿ ಓಡಿ ಬಂದವರು ಹೇಗೋ ಹಾಗೆ ಈ ಹರಿಣಿಗಳು ಕೂಡ ಓಡಿ ಬಂದಿದ್ದಾವೆ. ಕುಂದಧಾಮ ಕೃತ ಕೌತುಕ ವೇಷ, ಎಷ್ಟು ಚಂದದ ಮಲ್ಲಿಗೆ ಮಾಲೆ ಹಾಕೊಂಡಿದ್ದ ಅಂದರೆ ಇದರಿಂದ ಅವನನ್ನು ನೋಡಲಿಕ್ಕೆ ಆಕರ್ಷಕವಾಗಿದ್ದ. ಗೋಪ ಗೋಧನ ವೃತೋ ಯಮುನಾಯಾಮ್, ಕೃಷ್ಣ ಬಂದ ಅಂದರೆ ಒಬ್ಬ ಬರುವುದು ಅಂತ ಇಲ್ವೇ ಇಲ್ಲ. ಗೋಪ ಮತ್ತು ಗೋಧನ, ಇಲ್ಲಿ 3-4 ಕಡೆ ಗೋಧನ ಅನ್ನುವ ಶಬ್ದವನ್ನು ಬಳಸ್ತಾರೆ. ಗೋಧನ ಅಂದರೆ ಹಸುವೇ ಸಂಪತ್ತು. ಹಿಂದೆ ಎಲ್ಲ ಲೆಕ್ಕ ಹಾಕುವಾಗ ಒಬ್ಬ ಶ್ರೀಮಂತ ಯಾರು ಅಂತ ಅವನ ಹತ್ರ ಎಷ್ಟು ಹಸು ಇದೆ ಅಂತ ನೋಡೋದು ಹೊರತು ಅವನ ತಿಜೋರಿಯಲ್ಲಿ ಏನಿದೆ ಅಂತಲ್ಲ. ತಿಜೋರಿಯಲ್ಲಿ ಇದ್ದಿದ್ದು ಅದು ನಾಣ್ಯಗಳ ಬಳಕೆ ಇಲ್ಲ ಅಂತ ಇನ್ನೊಂದು ತಪ್ಪು ಹೇಳ್ತಾರೆ. ನಾಣ್ಯಗಳ ಬಳಕೆ ಬಹಳ ಪ್ರಾಚೀನರಿಂದಲೂ ಇತ್ತು, ಆದರೆ ಅದಕ್ಕೆ ಕೂಡಿಡುವ ಮಹತ್ವವನ್ನು ಕೊಡ್ತಿರ್ಲಿಲ್ಲ ಅಷ್ಟೇ. ನಿಜವಾದ ಸಂಪತ್ತು ಯಾವುದು ಅಂದರೆ ಅವನ ಹತ್ರ ಎಷ್ಟು ಹಸುಗಳಿವೆ ಅಂತ. ರಾಜರಾಗಿ ಸ್ವಲ್ಪ ಮೆರೆಯೋರಾದರೆ ಅವ್ರ ಹತ್ರ ಕುದುರೆ ಆನೆಗಳೆಷ್ಟಿವೆ ಅಂತ. ಹಾಗಾಗಿ ಸಾಮಾನ್ಯ ಜನರ ನಿಜವಾದ ಧನ ಅದು ಇವತ್ತು ನಮ್ಗೆ ಉಚ್ಚಾರದಲ್ಲಿ ಕಮ್ಮಿಯಾಗಿ ಪ್ರಾಕೃತದಲ್ಲಿ ದನ ಆಯಿತು. ಇಲ್ಲಾಂದರೆ ದನ ಅನ್ನುವ ಶಬ್ದ
ಅದು ಧನ ಶಬ್ದದಿಂದಲೇ ಬಂದಿರುವಂಥದ್ದು. ಯಾವುದು ಧನ ಅಂದರೆ ಗೋಧನ. ಪಶು ಅನ್ನುವುದಕ್ಕೂ ರಾಷ್ಟ್ರ ಅಂತ ಅರ್ಥ ಇದೆ, ಧನ ಅಂತ ಅರ್ಥ ಇದೆ. ಪಶೂನ್ ಪಾಹಿ ಅಂದರೆ ಸಂಪತ್ತನ್ನು ಕಾಪಾಡು, ದೇಶವನ್ನು ಕಾಪಾಡು ಅನ್ನುವ ಅರ್ಥದಲ್ಲಿ ವೇದಗಳಲ್ಲಿ ಆ ಮಾತುಗಳು ಬರ್ತವೆ. ಹಾಗಾಗಿ ಗೋಧನ ವೃತಃ, ಹಸುಗಳಿಂದ ಕೂಡಿಕೊಂಡಿದ್ದ ಆವೃತವಾದಂತಹ ಕೃಷ್ಣ ಯಮುನೆಯ ತೀರದಲ್ಲಿ ಓಡಾಡ್ತಾ ಇದ್ದರೆ, ಹೇ ಅನಘೆ, ಪಾಪಗಳನ್ನು ಕಳೆದುಕೊಳ್ಳುವ ಎಲ್ಲ ರೀತಿಯ ಅವಕಾಶಗಳನ್ನು ಪಡೆದವಳೆ, ಅಂದರೆ ಅಂತಹ ಕೃಷ್ಣನನ್ನು ಸಾಕಿ ಸಲಹಿ ಎಚ್ಚರದಿಂದ ನೋಡಿಕೊಂಡವಳು ನೀನು. ತವ ವತ್ಸಃ ನಂದಸೂನು ನರ್ಮದಃ, ಸಂತೋಷವನ್ನು ನೀಡುವನು. ಅನೇಕ ಸಮಾಧಾನಕರವಾದ ಮಾತುಗಳನ್ನು ಆಡುವುದು ಮಾತ್ರ ಅಲ್ಲ, ಹಾಸ್ಯವನ್ನು ಮಾಡ್ತಾನೂ ನಮ್ಮನ್ನು ನಗಿಸಿ ಸಂತೋಷದಿಂದ, ನರ್ಮ ಅಂದರೆ ಹಾಸ್ಯ ಅಂತನೂ ಒಂದು ಅರ್ಥ ಇದೆ, ಅದು ಶರ್ಮ ಅಂತ ಇಟ್ಟುಕೊಂಡಾಗ ಸುಖ ಅಂತನೂ ಅರ್ಥ ಇದೆ. ಸುಖವನ್ನು ಕೊಡುವವನಾಗಿ ಪ್ರಣಯಿನಾಂ, ಯಾರು ಅವನನ್ನು ಪ್ರೀತಿಸ್ತಾರೋ, ಯಾರು ಅವನನ್ನು ನಂಬ್ತಾರೋ, ಯಾರು ಕೃಷ್ಣನೇ ಪರಮಾಪ್ತ ಪರಮ ರಕ್ಷಕ ಅಂತ ಬಳಿಗೆ ಸಾರುತ್ತಾರೋ ಅವರ ಜೊತೆಗೆ ವಿಜಹಾರ, ಖುಷಿಯಿಂದ ಯಮುನೆಯ ದಡದಲ್ಲಿ ಓಡಾಡ್ತಾ ಇದ್ದಾನೆ. ಮಂದವಾಯುರುಪವಾತ್ಯನುಕೂಲಂ ಮಾನಯನ್ಮಲಯಜ ಸ್ಪರ್ಶೇನ ವಂದಿನಸ್ತಮ ತಮುಪವೇದ ಗಣ ಯೇ ವಾದ್ಯಗೀತ ಬಲಿಭಿ ಪರಿವೌರುಹು. ಹೀಗೆ ಗಾಳಿಯೂ ಕೂಡ ಚಂದನದ ಮಲಯಜ ಸ್ಪರ್ಶ, ಮಲಯ ಅಂದರೆ ನಾವು ಇವತ್ತು ಮಲಯಾಳ ಅಂತ ಕರೆಯುವುದಿದ್ರೆ ಅದು ಮಲಯದ ಪ್ರದೇಶದಲ್ಲಿ ಇರುವಂತಹ ಜಾಗ. ಅಲ್ಲಿ ಜಗತ್ತಿನಲ್ಲಿ ಎಲ್ಲೂ ಸಿಗದ ಅಪೂರ್ವವಾದ ಚಂದನ ವೃಕ್ಷಗಳು ಬೆಳೀತವೆ. ಸಹ್ಯಾದ್ರಿಯಿಂದ ಹಿಡಿದು ಮಲಯದ ತನಕದ ಆ ಪ್ರದೇಶಗಳಲ್ಲಿ ಮಾತ್ರ. ನೀವು ಇಲ್ಲಿ ತಂದು ನೆಟ್ಟರು ಅದರ ಒಂದು ಸಹಜವಾದ ಗಾಢ ಪರಿಮಳ ಅನ್ನೋದು ಎಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೆ ಹಾದು ಬಂದ ಗಾಳಿ, ಅದನ್ನೇ ನಾವು ಮಲಯ ಮಾರುತ ಅಂತ ಹೇಳುವುದು. ನಮಗೆ ಅದು ಹಾಡು ಅಷ್ಟು ಮಾತ್ರ ನೆನಪಿರುತ್ತೆ, ರಾಗ ಚೆನ್ನಾಗಿದೆ ಅಂತ ಹೇಳ್ತೇವೆ. ಅಂದರೆ ಆ ಗಾಳಿ ಬಂದಾಗ ಏನೊಂದು ಆನಂದ ಆಗುತ್ತೆ, ಆ ರೀತಿಯಾದ ಆನಂದವನ್ನು ಆ ಗಾಳಿಗಳು ಕೃಷ್ಣನ ಮೇಲೆ ಹರಿದು ಬಂದಾಗ ನಮಗೂ ಉಂಟಾಗುವಂತೆ ಮಂದವಾಯು ಉಪವಾತಿ, ಕೃಷ್ಣನ ಸುತ್ತ ಓಡಾಡುವಾಗ ಮೆತ್ತನೆ ಓಡಾಡ್ತಾ ಇದ್ವು. ವಾದ್ಯಗೀತ ಬಲಿಭಿಹಿ, ತಾವು ಕೂಡ ನಿಧಾನಕ್ಕೆ ಗಾಳಿಯ ಸದ್ದು ಸುಯ್ಯನೆ ಬೀಸಿತು ಅಂತ ನಾವು ಹೇಳುವುದುಂಟು. ಅದೇ ಸದ್ದನ್ನು ಕೃಷ್ಣನಿಗೆ ಬಲಿಯಂತೆ ಪೂಜೆಯಂತೆ ಮಾಡಿ ಪರಿವರುಹು, ಕೃಷ್ಣನ ನಾದವನ್ನು ಹಿಡ್ಕೊಂಡು ಎಲ್ಲ ಕಡೆಗೆ ಸಾರಿ ಎಲ್ಲರ ಕಿವಿಗೆ ಬೀರಿ ಅದರ ನಾದದ ಖುಷಿಯನ್ನು ಕೊಟ್ಟು ತಾವು ತಮ್ಮ ಸೇವೆ ಮಾಡ್ತಾ ಇದ್ದೇವೆ. ಗಾಳಿಯೂ ಸೇವೆ ಮಾಡಿತು, ಬೆಳಕೂ ಸೇವೆ ಮಾಡಿತು, ಮಳೆಯೂ ಸೇವೆ ಮಾಡಿತು, ಮರಗಳೂ ಸೇವೆ ಮಾಡಿದವು, ಹಕ್ಕಿಗಳು ಪ್ರಾಣಿಗಳೂ ಕೂಡ ಅವನ ನಾದಕ್ಕೆ ಮೈ ಮರೆತು ಧ್ಯಾನದಲ್ಲಿ ತೊಡಗಿದವು. ಹೀಗೆ ಪಥಿ ವೃದ್ಧೈಹಿ, ಅನೇಕ ವೃದ್ಧರು ದಾರಿಯುದ್ದಕ್ಕೂ ಅವನ ಬಗ್ಗೆ ಹಾಡ್ತಾ ಕುಣಿತಾ ಇದ್ದಾರೆ. ಅನೇಕ ಋಷಿಗಳೆಲ್ಲ ಓಡಾಡ್ತಾ ಇದ್ರು. ಅವನನ್ನು ವತ್ಸಲಃ ವ್ರಜಗವಾಂ ಯದಗಾಧ ವಂದ್ಯಮಾನ ಚರಣ, ದೊಡ್ಡವರು ಯಾರೇ ಸಿಕ್ಕಿದ್ರು ಕೃಷ್ಣನಿಗೆ ನಮಸ್ಕಾರ ಮಾಡಿಬಿಡ್ತಿದ್ರು. ಇದನ್ನೆಲ್ಲ ಇವರು ಗಮನಿಸಿದ್ದಾರೆ. ಅಂದರೆ ಯಾರಿಗೋಸ್ಕರ ಜಗತ್ತು ತಲೆಬಾಗುತ್ತೋ ಅಂಥವರು ಕೂಡ ಈ ಕೃಷ್ಣನಿಗೆ ನಮಿಸ್ತಾರೆ ಅಂದರೆ, ಇದನ್ನು ರುಕ್ಮಿಣಿ ಹತ್ರ ಹೇಳುವಾಗಲೂ ಕೃಷ್ಣ ಹೇಳಿರ್ತಾನೆ, ನನ್ನ ಮದುವೆಯಾಗಿ ಸುಮ್ಮನೆ ಯಾರೋ ಏನೂ ಇಲ್ಲದ ಗಡ್ಡದಾರಿಗಳು, ಸುಮ್ಮನೆ ದಂಡ ಹಿಡ್ಕೊಂಡು ಓಡಾಡುವ ಕೌಪಿನದಾರಿಗಳೆಲ್ಲ ನನ್ನ ಬೆನ್ನ ಹಿಂದೆ ಬಡಕಲು ಅಕಿಂಚನ ವಿತ್ತಾಹ, ಏನೂ ಇಲ್ಲದ ಸಂಪತ್ತಿಲ್ಲದ ಮಂದಿಯೆಲ್ಲ ನನ್ನ ಬೆನ್ನ ಹಿಂದೆ ಬಂದಿದ್ದಾರೆ. ನೀನು ಶಿಶುಪಾಲನನ್ನು ಒಂದು ವೇಳೆ ವರಿಸಿದ್ದಿದ್ರೆ ಎಂಥ ಒಂದು ಮನೆತನ, ಎಂಥ ಒಂದು ದೊಡ್ಡ ಸಿರಿತನ ಎಲ್ಲ ನಿನಗೆ ಸಿಕ್ತಿತ್ತು ಅಂತ ಹೇಳುವಾಗ ಅವಳು ಹೇಳ್ತಾಳೆ, ಜಗತ್ತಿನ ಎಲ್ಲ ಸಂಪತ್ತನ್ನು ಯಾರು ಕಡೆಗಣಿಸಿದ ಋಷಿಗಳಿದ್ದಾರೋ, ಜ್ಞಾನಿಗಳಿದ್ದಾರೋ, ಸಂಪತ್ತನ್ನು ತುಚ್ಛವಾಗಿ ಕಂಡು ಕೌಪೀನದಲ್ಲಿ ಓಡಾಡಿದ್ದಾರೋ ಅವರು ನಿನ್ನ ಹಿಂದೆ ಬಂದಿದ್ದಾರೆ ಅಂದರೆ ನಾನು ಆಯ್ಕೆ ಮಾಡಿದ್ದು ಸರಿ ಇದೆ ಅಂತ ಅರ್ಥ ಅಂತ. ಹೀಗೆ ಆ ವಾದ ಬಹಳ ಚೆನ್ನಾಗಿದೆ. ಅವರು ಕೃಷ್ಣ ಮತ್ತು ರುಕ್ಮಿಣಿಯ ಪ್ರೇಮ ಸಲ್ಲಾಪ, ಅದು ಸಲ್ಲಾಪ ಆಗಿರದೆ ಅತ್ಯಂತ ವಿಶಿಷ್ಟವಾದ ಸಂದೇಶವನ್ನು ಕೊಡುವ, ಅಂದರೆ ಜಗತ್ತಿನ ಮಾತಿನ ತಂದೆ ತಾಯಿಗಳಲ್ವ ಅವರಿಬ್ಬರು. ಹಾಗಾಗಿ ಮಾತಾಡುವಾಗ ಅದರಲ್ಲಿ ಸ್ವಾರಸ್ಯ ಇರಲೇಬೇಕು. ಸಾಮಾನ್ಯರು ಮಾತಾಡುವಾಗ ಬರೀ ಸೀರೆ ಅಥವಾ ಆಭರಣ ಜುಮುಕಿ ಇಷ್ಟರಲ್ಲೇ ಮುಗಿದು ಹೋಗುತ್ತೆ. ಸ್ವಲ್ಪ ಎತ್ತರದವರಾದರೆ ಒಂದಿಷ್ಟು ಶಾಲೆ, ವ್ಯವಹಾರ, ಸಮಾಜ ಅಂತ ಮಾತಾಡ್ತಾರೆ. ಇನ್ನೂ ಸ್ವಲ್ಪ ಎತ್ತರದವರಾದರೆ ಶಾಸ್ತ್ರ, ಪುರಾಣ, ವೇದ ಅಂತ ಮಾತಾಡ್ತಾರೆ. ಇದು ಮೀರಿ ಹೋದಾಗ ಜಗತ್ತಿನ ಎಲ್ಲದರಲ್ಲೂ ಅವನ ಹಿರಿಮೆ ಏನು ಅಂತ ಯೋಚಿಸುವವರಾಗ್ತಾರೆ. ನಮ್ಮ ಮಾತಿನ ಲೆವೆಲ್ಗಳು. ಇವರು ಇಲ್ಲಿ ಋಷಿಗಳೆಲ್ಲರೂ ಕೂಡ ಅವನನ್ನು ನಮಿಸಿ ಅವನ ಪಾದಕ್ಕೆ ಅಡ್ಡ ಬಿದ್ದು ಹೋಗ್ತಾ ಇದ್ದಾರೆ ಅಂದರೆ ಇವ್ರು ಗಮನಿಸ್ತಾ ಇದ್ದಾರೆ, ಇವನು ಕೃಷ್ಣ ಅಂತೂ ಸಾಮಾನ್ಯ ಅಲ್ಲ, ಇವನು ಅಸಾಧಾರಣವಾದ ವ್ಯಕ್ತಿತ್ವ ಉಳ್ಳವನು ಅಂತ. ಹೀಗೆ ಕೃಷ್ಣ ಗೋಧನಂ ಅಪೋಹ್ಯ ದಿನಾಂತೆ, ದಿನ ಮುಗಿಯುವಾಗ ವೇಣುಗಾನವನ್ನು ಮಾಡ್ತಾ
ಇನ್ನಷ್ಟು ಕೀರ್ತಿಯನ್ನು ಹೊತ್ತು ಮನೆಯತ್ತ ಬರ್ತಾ ಇದ್ದಾನೆ. ಇಷ್ಟು ಹೇಳಿ ಕೃಷ್ಣ ಸ್ವಲ್ಪ ಕೆಲಸ ಮಾಡಿ ಸುಸ್ತಾದವನಂತೆ ಕಂಡ್ರು. ಸುಸ್ತಾಗಿಲ್ಲ. ಆದರೆ ಕೆಲವೊಂದು ಸರ್ತಿ ನಾವು ಹೇಳೋದುಂಟು, ನೀನು ಸಿಟ್ಟು ಮಾಡಿಕೊಂಡಾಗಲೂ ಚಂದ ಕಾಣ್ತಿ ಅಂತ. ಅದು ಸಿಟ್ಟು ಕಮ್ಮಿ ಮಾಡಲಿಕ್ಕೋಸ್ಕರ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಕೆಲವರಿಗೆ ಅದು ಚಂದ ಕಾಣುತ್ತೆ, ಸಿಟ್ಟಿನಲ್ಲಿದ್ದರೂ ಚಂದ ಕಾಣುತ್ತೆ. ಕೆಲವರು ಹತ್ರೂ ನಕ್ಕಾಗಿ ಕಾಣಿಸ್ತಾ ಇರುತ್ತೆ, ಅಥವಾ ಕೆಲವರು ನಕ್ಕರು ಹತ್ತಾಗಿ ಕಾಣಿಸ್ತದೆ. ಅದು ಒಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬಿಡಿ, ಅದು ಬಿಡಿ. ಆದರೆ ಕೃಷ್ಣನ ಶ್ರಮ ರುಚ, ಅವನು ತುಂಬ ಶ್ರಮ ಹಾಕಿ ಎಲ್ಲ ಕೆಲಸ ಮಾಡಿ ಬಂದಾಗಲೂ ಅವನ ಮೈಯಲ್ಲಿರುವ ಕಾಂತಿ ಅದು ನಮಗೆ ಮತ್ತೆ ಮತ್ತೆ ಬೆಳಕನ್ನು ಚೆಲ್ತಾ ನಮ್ಮ ಇಡೀ ದಿನದ ಶ್ರಮವನ್ನು ಪರಿಹರಿಸುವುದಕ್ಕೋಸ್ಕರ ಈ ರೀತಿಯಾದ ಬೆಳಕನ್ನು ಹೊತ್ತು ದೇವಕೀ ಜಠರ ಭೂಹು ಉಡುರಾಜ. ಇನ್ನೊಂದು ಸಂಗತಿಯವರು ಹೇಳುವ ಮಾತು, ಯಶೋದೆಯ ಮಗ ಅಲ್ಲ ಅನ್ನೋದು ಗೊತ್ತಿದೆ ಅವರಿಗೆ. ದೇವಕೀ ಜಠರ ಭೂಹು ಉಡುರಾಜ. ಉಡುರಾಜ ಅಂದರೆ ಚಂದ್ರ. ಚಂದ್ರನಂತೆ ಬಂದಿದ್ದಾನೆ. ಹಗಲೆಲ್ಲ ಸುಸ್ತಾದವರಿಗೆ ಚಂದಿರ ಬಂದು ತಂಪನೆಯ ಬೆಳಕನ್ನು ಚೆಲ್ಲಿ ಆ ವಿಶ್ರಾಂತಿಯನ್ನು ಕೊಡುವುದು ಅಂತ ಅರ್ಥ. ರಾತ್ರಿ ಆಗುವಾಗ ಚಂದಿರನ ಬೆಳಕು ಯಾಕೆ ಅಂದರೆ ನಮ್ಮ ದೇಹದಲ್ಲಿರುವ ತಾಪವನ್ನು ಕಳೆಯುವುದಕ್ಕೆ, ವಿಶ್ರಾಂತಿಯನ್ನು ಕೊಡುವುದಕ್ಕೆ, ಔಷಧೀಯ ಗುಣಗಳನ್ನು ಪ್ರಕೃತಿಯಲ್ಲಿ ಬೀರುವುದರ ಮೂಲಕ ನೀರಿನಲ್ಲಿ, ಗಾಳಿಯಲ್ಲಿ, ಮಣ್ಣಿನಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಲಿಕ್ಕೆ, ತಾಪ ಕಳೆಯುವ ಸಂಚಲನವನ್ನು ಉಂಟು ಮಾಡಲಿಕ್ಕೆ. ದೇವಕೀ ಜಠರ ಭೂಹು ಕೃಷ್ಣನನ್ನು ಕರೀತಾ ಹೇಳ್ತಾರೆ, ಹೀಗೆ ಮೈಯ ಮೇಲೆ ಆ ಹಸುಗಳು ಓಡಾಡಿದ ಧೂಳಿನ ಕಣಗಳು ಹೂವನ್ನೆಲ್ಲ ಮುತ್ತಿ ಅದರ ಮೇಲೆ ಎಲ್ಲ ಹೂವು ಸರಿಯಾಗಿ ಕಾಣದಂತೆ ಮಸುಕಾಗುವಂತೆ ಮಾಡಿದಾಗಲೂ ಆ ಧೂಳಿನ ಬಣ್ಣದಲ್ಲಿ ಕೃಷ್ಣ ಇನ್ನಷ್ಟು ಸಂಜೆಯ ಹೊತ್ತಿನ ಸೂರ್ಯ ಮುಳುಗುವಾಗ ಯಾವ ಬಣ್ಣದಲ್ಲಿದ್ದಾನೋ ಅದೇ ಬಣ್ಣದಲ್ಲಿ ಕಾಣ್ತಾ ಇರುವಾಗಲೂ ಸೂರ್ಯನ ಕೆಂಪು, ಚಂದಿರನ ತಂಪು, ಇದನ್ನು ಜೊತೆ ಸೇರಿಸಿ ಯಾಕೆ ಬರ್ತಿದ್ದಾನೆ? ಅದಕ್ಕೆ ಮತ್ತೆ ಆಚಾರ್ಯರು ಈ ಪದ್ಯಕ್ಕೆ ಅರ್ಥವನ್ನು ಬರೆಯುವಂಥದ್ದು, ಮತ ವಿಘೂರ್ಣಿತ ಲೋಚನ ಈಶನ್ಮಾನದ ಸ್ವಸುಹೃದಾಂ ವನಮಾಲಿ ಬದರ ಪಾಂಡುವದನೋ ಮೃದು ಗಂಡಮ್ಮಾನ ಮಂಡಯನ್ ಕನಕ ಕುಂಡಲ ಲಕ್ಷ್ಮ್ಯಾ. ಹತ್ತಿರ ಬರ್ತಾ ಇದ್ದಾನೆ. ಕಿವಿಗೆ ಹಾಕಿದ ಲೋಲಕ ಕೆನ್ನೆಗೆ ಮೃದುಗಂಡಂ ಮೆತ್ತನೆ ಬಡೀತಾ ಇದೆ. ಮುಖ ಮತ್ತಷ್ಟು ಚಂದ ಹತ್ತಿರದಲ್ಲಿ ಕಂಡಿದೆ. ಹೇಗಿದೆ ಅಂದರೆ ಬದರ ಪಾಂಡುವದನಃ. ಬದರ ಅಂದರೆ ಸಾಮಾನ್ಯ ಎಲ್ಲರೂ ಅರ್ಥ ಮಾಡುವಂಥದ್ದು ಬದರ ಹಣ್ಣು ಅಂತ ಒಂದು ಸಿಗುತ್ತೆ, ಬೋರೆ ಹಣ್ಣಿನಂತೆ ಸ್ವಲ್ಪ ಹಳದಿ ಇರುವ ಮುಖ ಬಣ್ಣ ಇದ್ದವ ಅಂತ ಎಲ್ಲರೂ ಅರ್ಥ ಬರೀತಾರೆ. ಆದರೆ ಆಚಾರ್ಯರು ಬದರ ಅನ್ನುವ ಶಬ್ದಕ್ಕೆ ಬದರಃ ಸಿಂಧು ಚಂದ್ರಃ ಶಶಿನಸ್ತು ತ್ರಿನಾಮಕಂ, ಈ ಬದರ ಅನ್ನುವ ಶಬ್ದ ಸಿಂಧು ಮತ್ತು ಚಂದ್ರ, ಈ ಮೂರು ನಾಮ ಚಂದ್ರನಿಗೆ ಸಂಬಂಧಪಟ್ಟ ಅಪರೂಪದ ಹೆಸರು. ಯಾರು ಇದನ್ನು ಸರಿಯಾಗಿ ತಿಳ್ಕೊಂಡು ಈ ಮೂರು ನಾಮನ ಉಚ್ಚಾರ ಮಾಡ್ತಾನೋ ಎಲ್ಲ ರೋಗಗಳಿಂದಲೂ ಅವನು ಮುಕ್ತನಾಗ್ತಾನೆ ಅಂತ ಆಚಾರ್ಯರು ಒಂದು ಶಬ್ದ ನಿರ್ಣಯದ ಮಾತನ್ನು ಎತ್ತಿಕೊಡ್ತಾ ಇಲ್ಲಿ ಬದರ ಅನ್ನುವ ಶಬ್ದಕ್ಕೆ ಚಂದಿರನಂತೆ, ಯಾಕೆಂದರೆ ಚಂದ್ರವಂಶದವನು, ಚಂದಿರನಂತೆ ಚಂದದ ಮೋರೆಯನ್ನು ಹೊತ್ತು ಮಂಡಯನ್ ಸ್ವಸುಹೃದ, ತನ್ನ ಗೆಳೆಯರ ತನ್ನ ಆತ್ಮೀಯರ ಎಲ್ಲರ, ಆದರೆ ಅದರಲ್ಲಿ ಒಂದೇನಿದ್ರೆ ಒಂದು ಗಾಂಭೀರ್ಯ ಇದೆ. ಈಶನ್ಮಾನದ ಸ್ವಲ್ಪ ಗಾಂಭೀರ್ಯ ಇದೆ. ಆ ಗಾಂಭೀರ್ಯ ಜೊತೆಗೆ ಮದವಿಗೂರ್ಣಿತ ಲೋಚನ, ಮತ್ತವಾದ ಸೌಂದರ್ಯದ ಕಣ್ಣು ನಮ್ಮನ್ನೆಲ್ಲ ಗಟ್ಟಿಯಾಗಿ ಪ್ರೀತಿಯಿಂದ ನೋಡ್ತಾ ಇದೆ. ಇದರಿಂದ ಚಂದ ಕಾಣ್ತಾ ಇರುವಂತಹ ಅವನು ಮುದಿತ ವಕ್ರ ಉಪಯಾತಿ ದುರಂತಂ ಮೋಚಯನ್ ವ್ರಜಗವಾಂ ದಿನತಾಪಂ, ಇಡೀ ದಿನದ ತಾಪವನ್ನು, ಹಸುಗಳ ನಮ್ಮ ಎಲ್ಲರ ಕಷ್ಟವನ್ನು ದುರಂತಂ ಮೋಚಯನ್ ಕಳೆಯುವುದಕ್ಕಾಗಿ ಮೆತ್ತನೆಯ ನಗುವನ್ನು ಹೊತ್ತ ಚಂದಿರನ ಬೆಳಕನ್ನು ಇತ್ತ ರೂಪವಾಗಿ ಕೃಷ್ಣ ಹತ್ತಿರ ಬಂದಿದ್ದಾನೆ. ಬಂದು ನಮ್ಮೆಲ್ಲರನ್ನು ವಿಜಹಾರ ಲೀಲೆಯಿಂದ ಆಟಾಡಿಸುವುದಕ್ಕೋಸ್ಕರ ಬರ್ತಾ ಇದ್ದಾನೆ. ಯಾಮಿನಿ ಪತಿಹಿ, ಚಂದಿರನಂತೆ ಬರ್ತಾ ಇದ್ದಾನೆ ಅಂತ ಹೀಗೆ ಹೇಳಿ ಈ ರೀತಿ ವ್ರಜಸ್ತ್ರೀಯರೆಲ್ಲರೂ ಕೃಷ್ಣನ ಲೀಲೆಯನ್ನು ಗಾಯತೀಹಿ, ಹಗಲು ಹೊತ್ತು ಅವರಿಗೆ ಬೇರೆ ಬೇರೆ ರೀತಿಯಿಂದ ತಚ್ಚಿತ್ತ ಮನಸ್ಕಾಹ ತನ್ಮನಸ್ಕಾಹ, ಅವನಲ್ಲೇ ಮನಸ್ಸನ್ನು ನೆಟ್ಟವರು. ಮಹೋದಯ, ಕೃಷ್ಣನ ಬಗ್ಗೆ ಒಳಗಿನಿಂದ ತುಂಬ ಉತ್ಕರ್ಷೆಯನ್ನು ಚಿಂತಿಸಿದವರಾದ್ರಿಂದಾಗ, ಅಂದರೆ ಇದು ಹೆಣ್ಮಕ್ಳಿಗೂ ಎಷ್ಟು ಶಾಸ್ತ್ರಜ್ಞಾನ ಇತ್ತು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಅವನನ್ನು ಆದಿಪುರುಷ, ಪ್ರಳಯ ಕಾಲದಲ್ಲಿ ಒಬ್ಬನೇ ಇದ್ದವ, ಇಡೀ ಜಗತ್ತಿನ ಎಲ್ಲ ಬೆಳಕಿಗೂ ಮೂಲ ಬೆಳಕಾದವ ಅಂತೆಲ್ಲ ಸ್ತೋತ್ರ ಮಾಡಿದ್ದಾರೆ. ಅಂದರೆ ಶಾಸ್ತ್ರಜ್ಞಾನ ಚೆನ್ನಾಗಿತ್ತು ಅಂತ ಅರ್ಥ. ನಮ್ಮಲ್ಲಿ ಯಾವತ್ತೂ ಕೂಡ ನಾವು ದೇವರನ್ನು ಸ್ತೋತ್ರ ಮಾಡುವಾಗ ಅನಾಥ ರಕ್ಷಕ, ದೀನಬಂಧೋ ಇಷ್ಟು ಬಿಟ್ಟರೆ ಹೆಚ್ಚು ಮತ್ತೆ ಮುಂದೆ ಹೋಗೋದಿಲ್ಲ ನಮ್ಮ ಸ್ತೋತ್ರ. ಆದರೆ ಈ ಹೆಣ್ಣುಮಕ್ಕಳು ಮಾಡುವ ಸ್ತೋತ್ರದಲ್ಲಿ ಅವನ ಸೃಷ್ಟಿಯ ಆದಿಯಿಂದ ಹಿಡಿದು ಇಲ್ಲಿಯ ತನಕದ ಎಲ್ಲ ಲೀಲೆಗಳನ್ನು ಲೀಲಾಜಾಲವಾಗಿ ಮಾಡುವಂತಹ ಓ ಭಗವಂತ,
ಅವನು ನಮ್ಮ ಈ ಎಲ್ಲರ ಜೊತೆಗೆ ಬೆರೆತು ಸಹಜವಾಗಿ ನಡ್ಕೊಳ್ತಾ ಇದ್ದಾನೆ, ನಮ್ಮ ಅಂತರಂಗದ ಕತ್ತಲೆಯನ್ನು ಕಳೆಯೋನಿದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ. ಇಲ್ಲಿಗೆ ಈ ವೇಣುಗೀತ ಮುಕ್ತಾಯ ಆಗುತ್ತೆ. ನಾಳೆ ಮುಚುಕುಂದನ ಪ್ರಾರ್ಥನೆಯ ಸಂಗತಿಯನ್ನು ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾನಾಗ ಮಾನವೋ ಬದರೋ ಬಂಧು ಸಿಂಧು ಅಂತ ಹೇಳಬೇಕಿತ್ತು. ಬದರಃ ಸಿಂಧು ಶಶಿ ಅಂತ ಹೇಳಿದೆ, ಚಂದ್ರ ಅಂತ ಹೇಳಿದೆ. ಮಾನವ ಬದರಃ ಸಿಂಧು ಶಶಿನಸ್ತು ತ್ರಿನಾಮಕಂ. ಒಳ್ಳೆ ಆಗುತ್ತೆ ಅಲ್ಲಿ ಇಲ್ಲಿ ಮೇಲೆ